ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತ ಅಂದರೆ, ಟಾಪಿಕ್ ಅನ್ನೋದಕ್ಕಿಂತ ನನ್ನ ಬಗ್ಗೆ ಇದು. ನಾನು ನಿಮಗೆಲ್ಲ ಗೊತ್ತಿರೋ ಥರ 61 ಡೇಸ್ ಫ್ಯಾಟ್ ಲಾಸ್ ಚಾಲೆಂಜ್ ಮಾಡ್ತಾ ಇದ್ದೆ. ಲಾಸ್ಟ್ ಒಂದು ವಿಡಿಯೋ ಕೂಡ ಅಪ್ಡೇಟ್ ಮಾಡಿದ್ದೆ, ಅದರಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. ಸೊ ಐ ಥಾಟ್ ಕಂಪ್ಲೀಟ್ ಆದಮೇಲೆ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆಯಾ, ನನ್ನ ವೆಯ್ಟ್ ಲಾಸ್ ಆಗಿದ್ದೀನಾ ಇಲ್ವಾ, ಇದನ್ನೆಲ್ಲ ತಿಳಿಸ್ಕೊಡೋಣ ನಿಮಗೆ. ಜೊತೆಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಓಕೆ. ನಾನು ಆಗಲೇ ಹೇಳ್ದಂಗೆ ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಸೊ ಸ್ವಲ್ಪ ಸ್ಮಾಲ್ ಇಂಟ್ರಡಕ್ಷನ್ ಕೂಡ ಆ್ಯಡ್ ಮಾಡ್ಬಿಡ್ತೀನಿ, ಬಿಕಾಸ್ ಮೇ ಬಿ ಆ ವಿಡಿಯೋ ನೋಡಿಲ್ದವ್ರಿಗೆ ಯೂಸ್ಫುಲ್ ಆಗಲಿ ಅಂತ. ಇಲ್ಲ ವಿಡಿಯೋ ನೋಡಿದ್ರೆ ನೀವು ಹೋಗಿ ನೋಡ್ಕೊಂಡು ಬನ್ನಿ. ಈ 61 ಡೇಸ್ ಏನಕ್ಕೆ ಮಾಡ್ತಿದ್ದೆ ನಾನು ಅಂತ ಅಂದರೆ, ಏಪ್ರಿಲ್ ಟು ಮೇ ನಾನು ಕಂಪ್ಲೀಟ್ ಬ್ರೇಕಲ್ಲಿದ್ದೆ. ಬಿಕಾಸ್ ನಾನು ಏಪ್ರಿಲ್ 1 ನನ್ನ ಬರ್ಡೇ, ಮೇ 1 ನನ್ನ ಹಸ್ಬೆಂಡ್ ಬರ್ಡೇ. ಸೊ ನಾವಿಬ್ಬರು ಪ್ಲಾನ್ ಮಾಡಿ ಜಾಸ್ತಿ ಹೊರಗಡೆ ಓಡಾಡ್ತಾ ಇದ್ವಿ. ಎಲ್ಲೂ ಕೂಡ ಲಾಸ್ಟ್ 1 ಇಯರಿಂದ ಟ್ರಾವೆಲ್ ಮಾಡೋಕ್ಕಾಗಿಲ್ಲ ಅಂತ ಕೆಲವೊಂದು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡಿ ಅನ್ಕೊಂಡ್ವಿ. ಆಬ್ವಿಯಸ್ಲಿ ಹೊರಗಡೆ ಹೋದ್ಮೇಲೆ ತುಂಬ ರಿಸ್ಟ್ರಿಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ವಿ ನಮ್ಮನ್ನು ನಾವು ಲಾಸ್ಟ್ 1 ಇಯರಿಂದ. ಬಿಕಾಸ್ ಆಫ್ ಹರ್ ವಿಲ್ ನಾನು ಶೂಟ್ ಮಾಡಬೇಕು, ಅದು ಇದು ಅಂತ ನಾನು ಟೈಮ್ ಕೊಡೋದಾಗಲಿ ಅದೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಸೊ 1 ಮಂತ್ ನಾನು ಆಲ್ಮೋಸ್ಟ್ ನನಗೆ ಏನು ಇಷ್ಟ ಬರುತ್ತೋ ತಂದೆ, ಅಲ್ಲಿ ಏನು ಸಿಗುತ್ತೋ ಫುಡ್ನ ಎಕ್ಸ್ಪ್ಲೋರ್ ಮಾಡಿದೆ, ಎಲ್ಲನೂ ಮಾಡಿದೆ. ಅದಾದಮೇಲೆ ವಾಪಸ್ ಬಂದಮೇಲೆ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ನಮ್ಮ ರೂಟೀನ್ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಏನು ಮಾಡಿದೆ, ಒಂದು 21 ಡೇಸ್ ಚಾಲೆಂಜ್ ತೊಗೊಂಡೆ. ಬಟ್ ಈ 21 ಡೇಸಲ್ಲಿ ನಾನು ಫಸ್ಟ್ ಮಾಡಿದ್ದೇನಂತ ಅಂದರೆ, ತಕ್ಷಣ ಎಲ್ಲನೂ ಬಿಡಲಿಲ್ಲ, ಜಸ್ಟ್ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿದೆ. ಈಗ ಹೊರಗಡೆ ಹೋದಾಗ ಆಪ್ಷನ್ ಇಲ್ಲ ಅಂದ್ಬಿಟ್ಟಾಗ ನಾವು ಹೊರಗಡೆ ಹೋಗಿ ತಿಂತೀವಲ್ಲ, ಹಾಗೆ ತಿನ್ನಬೇಕಾದ್ರೂ ಕೂಡ ನಾನು ಹೆಲ್ದಿ ವರ್ಷನಲ್ಲಿ ಚೂಸ್ ಮಾಡ್ಕೊತಿದ್ದೆ. ಅವರಲ್ಲಿ 90% ನಾನು ಫುಡ್ನ ಕ್ಯಾರಿ ಮಾಡ್ತಿದ್ದೆ. ಅದಾದಮೇಲೆ ಈ 61 ಡೇಸ್ ಚಾಲೆಂಜ್ ಮಾಡಬೇಕು. ಈ 61 ಡೇಸ್ ಚಾಲೆಂಜ್ನ ನಾನು ತುಂಬ ಹಾರ್ಡಾಗಿ ತೊಗೊಂಡೆ. ಈ 21 ಡೇಸಲ್ಲಿ ನಾನು ಜಸ್ಟ್ ಔಟ್ಸೈಡ್ ಫುಡ್ ಕಟ್ ಮಾಡಿ ಮನೆ ಫುಡ್ ತಿಂತಿದ್ದೆ. ಏನಕ್ಕೆ, ನಾನು ಆ 1 ಮಂತ್ ಔಟ್ಸೈಡ್ ತಿಂದಿದ್ದು, ಮನೆದು ಎಲ್ಲ ನನಗೇನೇನು ಬೇಕೋ ಇಷ್ಟ ಬಂದಿದ್ದೆಲ್ಲ ತಿಂದಿದ್ದೆಲ್ಲ ಸ್ವಲ್ಪ ಜಾಸ್ತಿ ಕ್ಯಾಲೋರೀಸ್ನ ಕನ್ಸ್ಯೂಮ್ ಮಾಡ್ತಿದ್ದೆ ನಾನು. ಸೊ ನಾನು ಏನು ಮಾಡಿದೆ, 21 ಡೇಸ್ ಜಸ್ಟ್ ಒಂದು ಕಟ್ ಮಾಡೋಣ, ಎಲ್ಲಾನು ರಿಸ್ಟ್ರಿಕ್ಟ್ ಮಾಡಿಬಿಡ್ತೀವಿ ಒಂದೇ ಸಲ ಅಂತಂದರೆ ನಾವು ಆ ಗೋಲಲ್ಲಿ ಅಚೀವ್ ಮಾಡೋಕ್ಕೆ ಆಗಲ್ಲ. ಸೊ 21 ಡೇಸ್ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ಮನೆ ಫುಡ್ಡೆ ನನಗೇನು ಇಷ್ಟನೋ ಅದು ರೊಟ್ಟಿ ತಿಂತಿದ್ದೆ. ಮೇಕ್ ಶೋರ್ ಪ್ರೋಟೀನ್ ಮಾತ್ರ ಏನಿರುತ್ತೋ ಅವತ್ತಿನ ಗೋಲ್ ನಂದು ಏನಿರುತ್ತೋ ಅದನ್ನು ಕಂಪ್ಲೀಟ್ ಮಾಡ್ತಿದ್ದೆ. ಇದುವರೆಗೂ ಅಷ್ಟೇ ನಾನು ನನ್ನ ಬಾಡಿ ವೆಯ್ಟ್ ಅಷ್ಟು ಗೋಲ್ ಈಗ ಜಸ್ಟ್ ಊಟ ಆಗಿದೆ, ವರ್ಕೌಟ್ ಮಾಡ್ಕೊಂಡು ಊಟ ಮಾಡಿ ತಕ್ಷಣ ಈ ವಿಡಿಯೋ ಕಂಪ್ಲೀಟ್ ಮಾಡೋಣ ಅಂತ ಕೂತ್ಕೊಂಡೆ. ಓಕೆ, ಸೊ ಏನು ಒಂದೇ ಸಲ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಪ್ರೋಟೀನ್ ಇಂಟೇಕ್ ಪ್ರಾಪರಾಗಿ ಮಾಡ್ತಿದ್ದೆ. ಬಿಟ್ಟರೆ ಕಾಪ್ಸ್ ಕಡೆ ಏನು ಟ್ರ್ಯಾಕ್ ಮಾಡ್ತಿರ್ಲಿಲ್ಲ. ಬಿಕಾಸ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು, ನಾವು ಒಂದೇ ಸರಿ ಮನೆ ಕಟ್ಬಿಡೋಕ್ಕಾಗಲ್ಲ. ಪಾಯ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕ್ಯೂರಿಂಗ್ ಆಗಿ ಅದಾದಮೇಲೆ ಪಿಲ್ಲರು ಈ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಅಲ್ವಾ. ಸೊ ಅದೇ ಥರ ಕೂಡ ನಮ್ಮ ಬಾಡಿ ಒಂದೇ ಸಲ ನೀವು ರಿಸ್ಟ್ರಿಕ್ಟ್ ಮಾಡಿಬಿಡ್ತೀನಿ ಅಂತ ಅಂದರೆ ಅದು ರಿವರ್ಸ್ ಆಗೋ ಚಾನ್ಸ್ ಇದೆ. ಕ್ಯಾಲೋರೀಸ್ ಇಷ್ಟು ತಿಂತಾ ಇದ್ದವರು ನೀವು ಒಂದೇ ಸಲ ಇಷ್ಟು ಮಾಡೋದ್ರಿಂದ ನಿಮ್ಮ ಮೆಟಬಾಲಿಸಮ್ ಸ್ಲೋ ಆಗಿಬಿಡುತ್ತೆ, ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ನಿಮ್ಮೇಲೆ ನಿಮಗೆ ಒಂಥರ ಜಿಗುಪ್ಸೆ ಬಂದ್ಬಿಡಂಗೆ ಆಗ್ಬಿಡುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಣ ಅಂತ ನಾನು ಫಸ್ಟ್ ಮಾಡ್ಕೊಂಡಿದ್ದು 21 ಡೇಸ್ ಚಾಲೆಂಜ್ ತೊಗೊಂಡೆ. ಆ 21 ಡೇಸಲ್ಲಿ ಹೊರಗಡೆ ಫುಡ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ. ದೆನ್ 61 ಡೇಸ್ನ ನಾನು ಹಾರ್ಡಾಗಿ ಮಾಡ್ತಿದ್ದೆ. ನಿಮಗೆಲ್ಲ ಹೇಳೋದನ್ನ ಕೇಳಿರ್ತೀರ, ಲೈಕ್ 21 ಡೇಸ್ ನೀವು ಸ್ಟ್ರಿಕ್ಟಾಗಿ ಮಾಡಿದ್ರೆ ಅದೊಂದು ಹ್ಯಾಬಿಟ್ ಆಗುತ್ತೆ ಅಂತ ನಮ್ಮ ಚಿಕ್ಕ ವಯಸ್ಸಿಂದ ಹೇಳ್ತಿರ್ತಾರೆ. ಬಟ್ ರೀಸೆಂಟಾಗಿ ಒಂದು ರಿಸರ್ಚ್ ಪ್ರಕಾರ ಅಪ್ಡೇಟ್ ಆಗಿದೆ, 66 ಡೇಸ್ ನೀವೇನಾದರೂ ಒಂದು ಅಭ್ಯಾಸ ಮಾಡಿಕೊಂಡ್ರೆ ಅಭ್ಯಾಸ ಅದೇ ಆಗಿ ಉಳ್ಕೊಳ್ಳುತ್ತೆ ಅಂತ. 21 ಡೇಸ್ ಎಲ್ಲ ಇವಾಗ ನೀವು ಇಷ್ಟೇ ಇದು ಮಾಡಿದ್ರೆ 21 ಡೇಸ್ ಆದಮೇಲೆ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಮ ಮೈಂಡ್ ಫ್ಲಕ್ಚುಯೇಟ್ ಆಗಿಬಿಡುತ್ತೆ. ಸೊ ಅಟ್ಲೀಸ್ಟ್ ಒಂದು 66 ಡೇಸ್ ನಿಮ್ಮನ್ನು ನೀವು ಯಾವುದೇ ಕೆಲಸನಾಗಲಿ, ಓದೋದಾಗಲಿ, ಬರೆಯೋದಾಗಲಿ, ಇಲ್ಲ ಅಡುಗೆ ಮಾಡೋದಾಗಲಿ, ಯಾವುದಾದ್ರೂ ಆಗಲಿ ಒಂದು 66 ಡೇಸ್ ನಮ್ಮ ಬಾಡಿಗೆ ನಾವು ಅರ್ಥ ಮಾಡಿಸ್ಬೇಕಂತ, ಅವಾಗ ಅದು ನಮ್ಮ ಹ್ಯಾಬಿಟ್ ಆಗುತ್ತೆ ಅಂತ ರೀಸೆಂಟ್ ರಿಸರ್ಚಲ್ಲಿ ಹೇಳಿದ್ದಾರೆ. ಸೊ ನಾನು ಆ 21 ಡೇಸ್ ಆದಮೇಲೆ ಇಮಿಡಿಯೇಟಾಗಿ 61 ಡೇಸ್ಗೆ ಸ್ವಿಚ್ ಮಾಡಿಕೊಂಡೆ. 61 ಡೇಸಲ್ಲಿ ನಾನು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತಲೂ ಹೇಳ್ಬಿಡ್ತೀನಿ. ನೋ ಶುಗರ್, ನೋ ಜಂಕ್, ಹಂಗಂತ ಯಾವುದೇ ಫಂಕ್ಷನ್ ಅಟೆಂಡ್ ಮಾಡೋದು ಆ ಥರ ಅಲ್ಲ, ಎಲ್ಲ ಫಂಕ್ಷನ್ಸು ಅಟೆಂಡ್ ಮಾಡ್ತೀನಿ, ಅಲ್ಲಿ ನನಗೆ ಏನಾಗಬೇಕೋ ಅದು ತಿಂತೀನಿ, ಆ ಥರ ಮಾಡಿಕೊಂಡೆ. ಫಸ್ಟ್ 31 ಡೇಸ್ ನಾನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ. ವಿತೌಟ್ ಶುಗರ್, ಯಾವುದೇ ರೀತಿ ಜಂಕ್ ಏನು ಇಲ್ಲದೆ, ಆ್ಯಂಡ್ ರೈಸ್ ತಿಂತಾಯಿದ್ದೆ. ರೈಸ್ 100 ಗ್ರಾಮ್ಸ್ ರೈಸ್ ತಿಂತಾಯಿದ್ದೆ. ಅದೊಂದು ರೈಸ್ ಏನೇ ತಿಂದು, ಪಲಾವ್ ತಿನ್ನಲಿ, ಬಿರಿಯಾನಿ ತಿನ್ನಲಿ 100 ಗ್ರಾಮ್ಸೇ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ಹೋಗಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡೆ. ಸೊ ಈ ಥರ ಟ್ರ್ಯಾಕ್ ಮಾಡಿದೆ. ಫಸ್ಟ್ 31 ಡೇಸ್ ನಾನು ಸಖತ್ತಾಗಿ ಮಾಡಿದೆ. ಆ್ಯಂಡ್ ತುಂಬ ಸ್ಟ್ರಿಕ್ಟಾಗಿ ಅಷ್ಟೂ ಫಾಲೋ ಮಾಡಿದೆ. ಯಾಕಂದರೆ 21 ಡೇಸಲ್ಲಿ ನಾನು ಟ್ರ್ಯಾಕಿಂಗ್ ಬಂದಿದ್ದೆ. ಈ 31 ಡೇಸ್ ನನಗೆ ಈಸಿ ಆಗೋಕ್ಕೆ ಹೆಲ್ಪ್ ಮಾಡ್ತು. ಆ್ಯಂಡ್ ನೆಕ್ಸ್ಟ್ 30 ಡೇಸ್ ಏನು ಪ್ಲ್ಯಾನ್ ಮಾಡಿಕೊಂಡೆ, ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ಳೋಣ. ಮುಂಚೆ ಏನಂದರೆ ಡೈಲಿ ವರ್ಕೌಟು ಅಷ್ಟೇ. ಡೈಲಿ ಏನು ಮಾಡ್ತಿದ್ದೆ, ಒಂದು ಫ್ಯಾಟ್ ಲಾಸ್ ಸೆಷನ್, ಆ್ಯಪ್ಸ್ ವರ್ಕೌಟ್, ಜಿಮ್ ವರ್ಕೌಟ್, ಜೊತೆಗೆ 10,000 ಸ್ಟೆಪ್ಸ್ ಮಾಡ್ತಿದ್ದೆ. ಅದನ್ನು ಒಂದು ಸ್ಟೆಪ್ ಅಪ್ಗ್ರೇಡ್ ಮಾಡ್ಕೊಳ್ಳೋಣ. ಯಾವ ಥರ, ಸೇಮ್ ಜಿಮ್ ವರ್ಕೌಟ್, ಆ್ಯಪ್ಸ್ ವರ್ಕೌಟ್, ಫ್ಯಾಟ್ ಲಾಸ್ ಸೆಷನ್, ಜೊತೆಗೆ 15,000 ಸ್ಟೆಪ್ಸು ಆ್ಯಂಡ್ ಕ್ಯಾಲೋರೀಸ್ ಬರ್ನ್. ನಾನು ಮೊದಲು ಕ್ಯಾಲೋರಿ ಬರ್ನ್ ಮಾಡ್ತಾ ಇದ್ದಿದ್ದನ್ನ ಟ್ರ್ಯಾಕ್ ಮಾಡ್ತಿರ್ಲಿಲ್ಲ ವಾಚಲ್ಲಿ. ಐ ಆಮ್ ಸಾರಿ, ಊಟ ಆಗಿದೆ ಅಲ್ಲ,
ಓಕೆ. ಸೊ ಬರ್ನ್ ಮಾಡ್ತಿರೋದನ್ನ ನಾನು ಟ್ರ್ಯಾಕ್ ಮಾಡ್ತಿರ್ಲಿಲ್ಲ. ಇವಾಗ ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಟೋಟಲ್ ಆಗಿ ಹೋಲ್ ಡೇ ಮಲ್ಕೊಳ್ಳೋಕ್ಕಿಂತ ಮುಂಚೆ 15,000 ಸ್ಟೆಪ್ಸ್ ಕಂಪ್ಲೀಟ್ ಆಗಬೇಕು, 1,000 ಕ್ಯಾಲೋರೀಸ್ ಬರ್ನ್ ಆಗಿರಬೇಕು, ಜೊತೆಗೆ ನಾನು ಏನು ವರ್ಕೌಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಷ್ಟು ಕಂಪ್ಲೀಟ್ ವರ್ಕೌಟ್ ಕೂಡ ಅವತ್ತಿನ ದಿನ ಮಾಡಿರಬೇಕು. ಆ್ಯಂಡ್ ನೀವು ನಂಬ್ತಿರೋ ಇಲ್ವೋ, ಆ ಫಸ್ಟು 45 ಡೇಸ್ ಏನಿತ್ತು 61 ಡೇಸ್ ಚಾನಲ್ಲಿ, ಆ 45 ಡೇಸು ಕೂಡ ನಾನು ಕಂಪ್ಲೀಟ್ ಒಂದು ದಿನ ರೆಸ್ಟ್ ತೊಗೊಂಡಿಲ್ಲ. ಇಷ್ಟೂ ಪ್ರತಿದಿನ ಮಾಡಿದ್ದೀನಿ. ಸಂಡೇ ಇನ್ಕ್ಲೂಡಿಂಗ್ ಸಂಡೇ ಮಾಡಿದ್ದೀನಿ. ಆ್ಯಂಡ್ ಯಾವುದೇ ಹಬ್ಬ ಅಲ್ಲ, ಫಂಕ್ಷನ್ಗೆ ಅಂತ ಹೊರಗಡೆ ಹೋದಾಗೂ ಕೂಡ ಅಲ್ಲಿಂದ ಬಂದಿದ ತಕ್ಷಣ ಮನೇಲಿ ವರ್ಕೌಟ್ ಮಾಡೋದು, ಜಿಮ್ಗೆ ಹಾಗೆ ಮನೇಲೆ ಡಂಬಲ್ ಇಟ್ಕೊಂಡು ಮಾಡೋದು, ಈ ಥರ ಅಷ್ಟು ಏನು ಟಾರ್ಗೆಟ್ ಇತ್ತು ಫಸ್ಟು 45 ಡೇಸ್ ನಾನು ತುಂಬ ಸ್ಟ್ರಿಕ್ಟಾಗಿ ಮಾಡಿದೆ. 45th ಡೇ ಏನಾಯ್ತು ಅಂತಂದರೆ, ಎಕ್ಸಾಕ್ಟ್ಲಿ 45th ಡೇ ನನ್ನ ಪಪ್ಪ ಮನೆಗೆ ಹೋಗಿದ್ದೆ. ಅಲ್ಲಿ ನಾನು ನೋಡ್ಕೊಳ್ಳಿಲ್ಲ, ಹಿಂದೆ ಹಳ್ಳ ಇತ್ತು, ಕಾಲಿಟ್ಟು ಬಿದ್ದು ಅದು ಸಿಮೆಂಟ್ ರೋಡ್ ಆಗಿರೋದನ್ನ ನನ್ನ ನೀ ಇಂಜುರಿ ಆಗಿಬಿಡ್ತು. ಆ ನೀ ಇಂಜುರಿ ಆಗಿದೆ, ಇದು ಗಾಯ ಆಯಿತು 2 ಮಂಡಿನೂ, ಆ್ಯಂಡ್ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿತ್ತು. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಹೊರಗಡೆ ಗಾಯ ಆದರೂ ಓಕೆ, ಒಳಗಡೆ ಬ್ಲಡ್ ಕ್ಲಾಟ್ ಆದರೆ ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಅದು ರಿಕವರ್ ಆಗೋವರೆಗೂ ಸ್ವಲ್ಪ ಹುಷಾರಾಗಿ ಇರಬೇಕಿತ್ತು. ಅಂಥ ಮೇಜರ್ ಆಗಿಲ್ಲ ಅಂದರು, ಬಟ್ ವಿ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಸೊ ನಂಗೆ ನೀ ಇಂಜುರಿ ಆಗಿಬಿಡ್ತು. ಗಾಯ ಬೇರೆ ಆಗಿತ್ತಲ್ವ, ನಾನು ನೀ ಫೋಲ್ಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಮಂಡಿನ. ಈ ಥರ ಫೋಲ್ಡ್ ಮಾಡಿ ಹಿಂಗೆ ಬಿಟ್ಟರೆ ಅದು ಬ್ಲಡ್ ಮತ್ತೆ ಅದು ಗಾಯ ಹಸಿ ಇರ್ತಿತ್ತಲ್ಲ, ಬಿಟ್ಕೊಂಡ್ಬಿಟ್ಟು ರಕ್ತ ಬಂದುಬಿಡೋದು, ಈ ಥರ ಆಗ್ತಿತ್ತು. ಒಂದು ರೇಟ್ ಫೋಟೋ ಹಾಕಿರ್ತೀನಿ ನೋಡಿ. ನೆಕ್ಸ್ಟ್ ಡೇಗೆ ಹೆಂಗೆ ಆಗ್ಬಿಡ್ತಲ್ಲ, ಫುಲ್ ಮಂಡಿ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿತ್ತು. ಸೊ ಐ ಥಾಟ್ ಏನು ಮಾಡೋದಂತ ಗೊತ್ತಾಗಿಲ್ಲ. ನನಗೆ ಸ್ವಲ್ಪ ನರ್ವಸ್ ಆಗಿಬಿಟ್ಟೆ. ವೈ ಬಿಕಾಸ್ ಏನೋ ಒಂದು ಮಾಡ್ಬೇಕಾದ್ರೆ ಈ ಥರ ಆಗ್ಬಿಟ್ರೆ ಎಲ್ಲರೂ ಅಷ್ಟೇ ಅಲ್ವಾ, ಕಷ್ಟಪಟ್ಟು ಮಾಡ್ತಿರ್ತೀವಿ, ಆಗೋಯ್ತಾ ಇಷ್ಟೇ ನಾನು ಅಂಕಲ್ ಮಾಡೋಕ್ಕಾಗಲ್ವ ಅಂತ. ಬಟ್ ನಾನು ಆ ಥರ ಯೋಚನೆ ಮಾಡಲಿಲ್ಲ. ಆವತ್ತಿಂದ ಏನು ಮಾಡಿದೆ, ನನ್ನ ಕೈಲಿ ವರ್ಕೌಟ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಗೊತ್ತಲ್ಲ, ಡ್ರೆಸ್ ಕಂಪ್ಲೀಟ್ ಪ್ಯಾಂಟ್ ವೇರ್ ಮಾಡೋಕ್ಕಾಗ್ತಿಲ್ಲ, ಟಚ್ ಆಗ್ತಿರೋದು ಪೀಲ್ ಆಗ್ತಾಯಿತ್ತು. ಆ್ಯಂಡ್ ಶಾರ್ಟ್ಸ್ ಹಾಕಬೇಕಿತ್ತು. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಜಿಮ್ಗೆಲ್ಲ ಶಾರ್ಟ್ಸ್ ಹಾಕೊಂಡು ವರ್ಕೌಟ್ ಮಾಡಲ್ಲ, ಮನೇಲಿ ಮಾಡಬೇಕಾದ್ರೆ ಶಾರ್ಟ್ಸ್ ಮಾಡ್ತೀನಿ. ಸೊ ಆ್ಯಂಡ್ ಇನ್ನೊಂದು ಏನಾಗಿತ್ತು ಅಂದರೆ, ನನ್ನ ಕಾಲು ವ್ಯಾಕ್ಸಿನ್ ಮಾಡಿಸಿರಲಿಲ್ಲ ನಾನು. ಸೊ ನನಗೆ ಹೊರಗಡೆ ಹೋಗಿ ವರ್ಕೌಟ್ ಮಾಡೋಕ್ಕೆ ಐ ವಾಸ್ ನಾಟ್ ಕಂಫರ್ಟಬಲ್. ಸೊ ಮನೇಲೆ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆಬ್ವಿಯಸ್ಲಿ ಜಂಪಿಂಗ್ ಎಕ್ಸಸೈಸ್ ಎಲ್ಲ ನೀ ಮೇಲೆ ಪ್ರೆಷರ್ ಬಿಡೋದು ಮಾಡೋಂಗಿಲ್ಲ, ಏನು ಅಪ್ಪರ್ ಬಾಡಿ ವರ್ಕೌಟ್ ಮಾಡ್ಬೋದು ಅದು. ಆ್ಯಂಡ್ ಸ್ಟಾರ್ಟಿಂಗ್ ನನಗೆ ಒಂದು 3 ಡೇಸ್ ವಾಕ್ ಕೂಡ ಮಾಡಿಬಿಡಿ ಅಂತಂದರೆ, ಬಟ್ ಸ್ಟಿಲ್ ನಾನು ಇಲ್ಲ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ಅಂತ ನಾನು ಹೊರಗಡೆ ಹೋಗಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ ಅಟ್ಲೀಸ್ಟ್ 10,000 15,000 ಸ್ಟೆಪ್ಸ್ ಕವರ್ ಮಾಡ್ತಿದ್ದೆ. ಎಷ್ಟಾಗುತ್ತೋ ಅಷ್ಟು ಮನೇಲೆ ವರ್ಕೌಟ್ ಮಾಡ್ಕೊತಿದ್ದೆ. ಜಾಸ್ತಿ ಮಂಡಿ ಮೇಲೆ ಪ್ರೆಷರ್ ಆಗೋವಂತ ಬಿಟ್ಬಿಟ್ಟೆ. ಅಲ್ಲಿವರೆಗೂ ಪ್ರತಿದಿನವೂ ವರ್ಕೌಟ್ ಮಾಡಿದ್ದೀನಿ, ಅಷ್ಟು ನನ್ನ ಟಾರ್ಗೆಟ್. ಸೊ ದಟ್ ಈಸ್ ದ ಚಾಲೆಂಜ್ ನಾನು ತೊಗೊಂಡಿದ್ದು. 45 ಡೇಸ್ ಆದಮೇಲೆ ಒಂದು 7 to 8 ಡೇಸ್ ನನಗೆ ಆಚೆ ಹೋಗೋಕ್ಕಾಗಲಿಲ್ಲ. ಜಸ್ಟ್ ಮನೇಲಿ ವಾಕ್ ಮಾಡೋದು, ಇಲ್ಲ ಹೊರಗಡೆ ವಾಕ್ ಮಾಡೋದು, ಮನೇಲೆ ವರ್ಕೌಟ್ ಮಾಡ್ತಿದ್ದೆ. ಅದಾದಮೇಲೆ 7 ಡೇಸ್ ಆದಮೇಲೆ ಲೆಟ್ ಮಿ ಟ್ರೈ ಅನ್ನೋ ಥರ ಜಿಮ್ಗೆ ಹೋಗಿ ನನ್ನ ಅಪ್ಪರ್ ಪಾರ್ಟ್ ಮಾತ್ರ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 15-20 ಡೇಸ್ ಆದಮೇಲೆ ನಾನು ಲೆಗ್ ವರ್ಕೌಟ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಓಕೆ. ಆ್ಯಕ್ಚುಲಿ ಈ ವಿಷಯನಂತೂ ನಾನು ಕೇಳಲೇಬೇಕು. ಯಾಕೆ ಒಂದು ಇಂಜುರಿ ಆಗಿದ ತಕ್ಷಣ ಅಷ್ಟೊಂದು ಎದುರ್ಕೊಂತೀರಾ? ನನ್ನ ಕೈಲಿ ಆಗೋದಿಲ್ಲೇನೋ, ಇಷ್ಟೇ ಮುಗ್ದೋಗ್ಬಿಡುತ್ತೇನೋ, ಅಯ್ಯೋ ನನಗೇನೋ ಆಗ್ಬಿಟ್ಟಿದೆ, ಯಾಕೆ ಅಷ್ಟೊಂದು ಎದುರ್ಕೊಂತೀರಾ? ಬಿಕಾಸ್ ಈ ಕ್ವಶನ್ ಏನಕ್ಕೆ ಕೇಳ್ತಿದ್ದೀನಿ ಅಂತಂದರೆ, ನಮ್ಮ ರೀಸೆಟ್ 30 ಪ್ರೋಗ್ರಾಮಲ್ಲಿ ನೋಡ್ತಿರ್ತೀನಿ, ಮ್ಯಾಮ್ ಸೊಂಟ ನೋವು ಮ್ಯಾಮ್, ಹೊಟ್ಟೆ ನೋವು ಮ್ಯಾಮ್, ಆಗ್ತಾ ಇಲ್ಲ ಮ್ಯಾಮ್ ಮಾಡೋಕ್ಕೆ. ನೀವು ಮಾಡ್ತಿದ್ದೀರಾ ಅಂದಾಗ ಒಂದು ಮಜಲ್ ವರ್ಕ್ ಆಗೋದು ಕಾಮನ್. ನೀವು ಮಾಡಬೇಕು, ಅದಕ್ಕೆ ಮಾಡ್ತಾನೆ ಅದು ಅಡ್ಜಸ್ಟ್ ಆಗೋದು. ಈಗ ಮಾಡಿ ಮೆಟ್ಲು ಹತ್ತೀರಾ, ಇಲ್ಲ ಬೆಟ್ಟ ಹತ್ತಿದಾಗ ಫಸ್ಟ್ ಟೈಮ್ ಹತ್ತಿದಾಗ ನೋವು ಬರುತ್ತೆ. ರೆಗ್ಯುಲರಾಗಿ ಹತ್ತಾ ಇರಿ, ಹಿಡಿತಾ ಇರಿ. ಈಗ ನಿಮ್ಮ ಮನೆ ಡೂಪ್ಲೆಕ್ಸ್ ಇರೋರು ಗೊತ್ತಿರುತ್ತೆ. ಯಾವಾಗ ಅಪರೂಪಕ್ಕೆ ಬೇರೆಯವ್ರ ಮನೆಗೆ ಹೋಗಿ ಡೂಪ್ಲೆಕ್ಸ್ ಮನೆ ಮೇಲ್ಗಡೆ ಹತ್ತಿ ಇಳಿಯಕ್ಕೆ ಸುಸ್ತಾಗ್ಬಿಟ್ಟಿರ್ತೀರಾ. ಅದೇ ನಿಮ್ಮ ಮನೇಲಿ ಹತ್ತಿ ಇಳಿತಾ ಇರ್ತೀರಾ, ಯೂಸ್ಡ್ ಆಗಿಬಿಟ್ಟಿರುತ್ತೆ. ಯಾಕಷ್ಟು ಹೆದರಿಕೆ? ಆ್ಯಂಡ್ ಕೆಲವ್ರಂತಪ್ಪ ಈ ಸ್ಲಿಮ್ 90 ನೋಡ್ತಿರ್ತೀನಿ, ಮ್ಯಾಮ್ ನನಗೆ ಕಾಲು ಹೇಟ್ ಆಗಿಬಿಟ್ಟಿದೆ, ನಂಗೆ ವರ್ಕೌಟ್ ಮಾಡೋಕ್ಕಾಗಲ್ಲ ಮ್ಯಾಮ್, ನಂಗೆ ಕಾಲು ನೋವಿದೆ ಆಗೋದಿಲ್ಲ, ಮಂಡಿ ನೋವು ಆಗ್ಬಿಟ್ಟಿದೆ ಆಗಲ್ಲ. ಯಾಕೆ ಆಗಲ್ಲ? ನೀವು ವೀಕ್ ಇದ್ದೀರಾ ಅಂತ ಅರ್ಥ. ಅದನ್ನು ಸ್ಟ್ರಾಂಗ್ ಮಾಡ್ಬೇಕಂದ್ರೆ ನೀವು ವರ್ಕೌಟೇ ಮಾಡಬೇಕು, ಬೇರೆ ಏನೂ ಆಪ್ಷನ್ಸ್ ಇಲ್ಲ ಅಲ್ವಾ ನಿಮಗೆ. ನನಗಿದು ಆಕ್ಸಿಡೆಂಟ್ ಆಯಿತು, ಅವಾಗ ಬಿದ್ದೆ ಅನ್ನೋ ಒಂದು ರೀಸನ್ಗೆ ಹೇಳ್ತಾ ಇಲ್ಲ ಇದನ್ನು. ನಾನು ಅವತ್ತು ಕೂಡ ನನ್ನನ್ನು ಮೈಂಡ್ ಅಪ್ ಮಾಡ್ಕೊಂಡು ವಾಕ್ ಮಾಡಿರಲಿಲ್ಲ ಅಂತಂದರೆ, ಸೊ ನಾನು ಗಿವ್ ಅಪ್ ಮಾಡಬೇಕಿತ್ತು 45 ಡೇಸ್ಗೆ. ನಾನು ಬೆಸ್ಟ್ ಕೊಟ್ಟೆ. ಇವಾಗ ನಾನು ರಿಕವರ್ ಆಗಿದ್ದೀನಿ, ನಾನು ಮಾಡ್ತೀನಿ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿತ್ತೋ ಅದನ್ನು ಮಾಡಿದೆ. ಎಸ್, ರಿಕವರ್ ಆಗೋದು ತುಂಬ ಇಂಪಾರ್ಟೆಂಟ್. ಹಂಗಂತ ಅಂದ್ಬಿಟ್ಟು ನೀವು ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಬೇಕಂತ ಏನಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ನನ್ನ ಹತ್ರ ಬರೋರು ಈ ಥರ ಆಕ್ಸಿಡೆಂಟ್ ಆಗಿರುತ್ತೆ, ಏನು ಮಾಡ್ತಾರೆ, ಚೆನ್ನಾಗಿ ಬೆಡ್ ರೆಸ್ಟ್ ಮಾಡಿಬಿಡ್ತಾರೆ. ಮನೇಲಿ ಎಲ್ಲರೂ ಅಪ್ಪ ಅಮ್ಮಂದಿರಿದ್ರಂತೂ ಚೆನ್ನಾಗಿ ತಿನ್ಸ್ಬಿಡ್ತಾರೆ, ರಿಕವರ್ ಆಗಲಿ ಅಂತ. ಬೆಡ್ ಮೇಲೆ ಕುತ್ಕೊಂಡು ತಿಂದು ಕ್ಯಾಲರೀಸ್ ಬರ್ನ್ ಆಗಲ್ಲ, ಬಾಡಿ ಮೂವ್ಮೆಂಟ್ ಇರಲ್ಲ. ಆ್ಯಂಡ್ ನಿಮಗೆ ಗೊತ್ತಿಲ್ಲದಂಗೆ ಚೆನ್ನಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರಾ, ಸ್ಟ್ರೆಸ್ ಸಿಟ್ಟಿಂಗ್ ಮಾಡ್ತೀರಾ, ಆ್ಯಂಡ್ ಪೇನ್ ಕಿಲ್ಲರ್ಸ್ ತೊಗೊತಿರ್ತೀರಾ. ಅದರಿಂದ ಎಲ್ಲ ಸೇರಿ ಸಖತ್ ವೆಯ್ಟ್ ಗೇನ್ ಆಗಿಬಿಡ್ತೀರಾ, ಆಮೇಲೆ ಸಫರ್ ಮಾಡ್ತೀರಾ. ಸೊ ಅರ್ಥ ಮಾಡ್ಕೊಳ್ಳಿ, ಒಂದು ಇಂಜುರಿ ಆದಾಗ ರಿಕವರ್ ಆಗಿ ನಾನು ಬೇಡ ಅನ್ನಲ್ಲ, ಬಟ್ ಹಂಗಂತ ಸ್ಮಾಲ್ ಮೂಮೆಂಟ್ ಯಾಕೆ ಸ್ಟಾಪ್ ಮಾಡ್ತೀರಾ? ನಿಮ್ಮ ಕೈಲಿ ವೆಯ್ಟ್ ಎತ್ತಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ಲೈಟಾಗಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದ್ಸಲಿ ರಿಕವರ್ ಆದ್ಮೇಲೆ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿ. ಒಂದ್ಸಲಿ ಆಕ್ಸಿಡೆಂಟ್ ಆಯಿತು, ಬೆಡ್ ರೆಸ್ಟ್ ಮಾಡಿದೆ, ಆಮೇಲೆ ನೋಡಿದ್ರೆ ಬಿಟ್ಟೆ.
ಆಮೇಲೆ ಮತ್ತೆ 1 ವರ್ಷ 2 ವರ್ಷ ರಿಯಲೈಸ್ ಆಗುತ್ತೆ ನಾನು ದಪ್ಪ ಆಗಿದ್ದೀನಿ, ಆಮೇಲೆ ಜಾಯ್ನ್ ಆಗೋದು ಜಿಮ್ಗೆ. ಈ ಥರ ಯಾಕೆ ತಪ್ಪುಗಳನ್ನ ಮಾಡ್ತೀರಾ? ಇಂಜುರಿ ಆಗೋದು ಕಾಮನ್, ಎಲ್ಲರ ಲೈಫಲ್ಲೂ ಬೀಳೋದು ಹೇಳೋದು ಎಲ್ಲ ಇರುತ್ತೆ, ಇಟ್ಸ್ ಕಾಮನ್. ಹಂಗೆ ಅಷ್ಟೇ ಫ್ಯಾಮಿಲಿ ಪ್ರಾಬ್ಲಮ್ಸು ಕಾಮನ್, ಎಲ್ಲರಿಗೂ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಬಟ್ ನೆಕ್ಸ್ಟ್ ಮೂಮೆಂಟೇ ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಸೆಲ್ಫ್. ಈಗ ನಾನು ಬಿದ್ದೆ ಅಂದ್ಬಿಟ್ಟು ಅವತ್ತು ಅವಾಯ್ಡ್ ಮಾಡಿಬಿಟ್ಟು ನಾನು 15 ದಿನ ಪೇನ್ ಕಿಲ್ಲರ್ ತೊಗೊಂಡ್ರೆ ನನ್ನ ರೆಸ್ಟ್ ಮಾಡಿಬಿಟ್ಟು ಮೂಮೆಂಟೇ ಕೊಟ್ಟಿರಲಿಲ್ಲ ಅಂದರೆ ನನ್ನ ಕಾಲು ರಿಕವರ್ ಆಗಿ ಇನ್ನೂ ಟೈಮ್ ಆಗ್ತಿತ್ತು. ನಾನು ನನ್ನ ಬೆಸ್ಟ್ ಕೊಟ್ಟೆ, ನನ್ನ ಬಾಡಿ ನನಗೆ ಹೆಲ್ಪ್ ಮಾಡ್ತು. ಇಂಜುರಿ ಆಗಿದ ತಕ್ಷಣ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಬದಲು ಏನು ಮಾಡಿ ಅಂತಂದರೆ ಲೈಟ್ ಮೂಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಊಟನ ಕಂಟ್ರೋಲ್ ಆಗಿ ತಿನ್ನಿ. ಆದಷ್ಟು ಹೆಲ್ದಿ ಫುಡ್ ತಿಂದರೆ ಬೇಗ ರಿಕವರ್ ಆಗ್ತೀರಾ. ಅದು ಬಿಟ್ಬಿಟ್ಟು ನನಗೆ ಮಂಡಿ ಇದಾಗ್ಬಿಟ್ಟಿದೆ ಅದಾಗ್ಬಿಟ್ಟಿದೆ, ಅದು ಮಾಡಿಕೊಡು ಇದು ಮಾಡಿಕೊಡು, ಸ್ವೀಟ್ ಆರ್ಡ್ರ್ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿ, ಅದೇ ಇಟ್ಕೊಂಡ್ಬಿಟ್ಟು ನನಗೆ ಹುಷಾರಿಲ್ಲ ನಿಂಗೆ ಅರ್ಥ ಆಗಲ್ವಾ ಅನ್ನೋದು. ಫ್ಯಾಮಿಲಿ ಮೇಲೆ ಪ್ರೆಷರ್ ಆಗೋದು, ಅವ್ರು ಆಬ್ವಿಯಸ್ಲಿ ನಿಮಗೆ ಕೊಡ್ತಾರೆ. ತಿಂದು 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 ನೀವೇ ದಪ್ಪ ಆಗೋದು. ಸೊ ಒಂದು ಆಕ್ಸಿಡೆಂಟ್ ಆಗಲಿ ಇಲ್ಲ ಯಾವುದಾದ್ರೂ ಹೆಲ್ತ್ ಇಶ್ಯೂ ಬೀಳಲಿ, ಕಾಲು ಹುಳುಕೋದು ಇದೆಲ್ಲ ಕಾಮನ್ ಅಲ್ವಾ, ಡೈಲಿ ಲೈಫಲ್ಲಿ ನಡೀತಾ ಇರುತ್ತೆ ತುಂಬ ಜನಕ್ಕೆ. ಆ ಥರ ಆದಾಗ ಓಕೆ, ಅದು ಸ್ವಲ್ಪ ರಿಕವರ್ ಆಗೋವರೆಗೂ ಟ್ಯಾಬ್ಲೆಟ್ಸ್ ತೊಗೊಂಡು ಮಾಡಿ. ಬಟ್ ಊಟ ಏನಿದೆ ಅಟ್ಲೀಸ್ಟ್ ಊಟದಲ್ಲಿ ಕಂಟ್ರೋಲ್ ಮಾಡಿ. ಅದರಿಂದ ನಿಮಗೆ ಹ್ಯಾಡ್ ಆನ್ ಬೆನಿಫಿಟ್ಸ್ ಥರ ಒಂದ್ಸಲ ಈ ಕಾಲು ನೋವು ಆಗಿದ ತಕ್ಷಣ ನಿಮ್ಮ ವೆಯ್ಟ್ ಮ್ಯಾನೇಜ್ ಆಗಿರುತ್ತೆ, ಹೆಲ್ದಿ ಫುಡ್ ತಿಂತಿರ್ತೀರಾ, ಸೊ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತಿರುತ್ತೆ. ಹೇಗೆ ನೀವು ವರ್ಕೌಟ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಮ ಗೋಲ್ ಏನಿರುತ್ತೋ ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ನೀವು ಅದನ್ನೇ ತಲೆಯಲ್ಲಿ ಹಾಕೊಂಡು ಚೆನ್ನಾಗಿ ತಿಂದರೆ ಕೆನೆ ಇಷ್ಟಪ್ಪ, ಕೈ ಇಷ್ಟಪ್ಪ, ಹೊಟ್ಟೆ ಇಷ್ಟಪ್ಪ ಆಗಿರುತ್ತೆ. ಸೊ ಯಾವುದೇ ಇಂಜುರಿ ಆದರೂ ಹೆದರ್ಕೋಬೇಡಿ, ಆಯಿತಾ? ಗಿವ್ ಯೋರ್ ಬೆಸ್ಟ್. ನನ್ನ ಕೈಲಿ ಆಗೋದೇ ಇಲ್ಲ, ನಾನು ಹೋಗ್ಬಿಟ್ಟೆ, ನಾನು ಮುಗೀತು ನನ್ನ ಕತೆ, ಈ ಥರ ಟ್ರೀಟೇ ಮಾಡಿಬಿಡಿ. ಇಟ್ಸ್ ಕಾಮನ್, ನಿಮ್ಮ ಲೈಫಲ್ಲಿ ಅಂತಲ್ಲ ಎಲ್ಲ ಲೈಫಲ್ಲೂ ಇರುತ್ತೆ. ನಾನು ಹೇಳ್ತಾ ಅಲ್ವಾ, ಈ 61 ಡೇಸಲ್ಲಿ ನನಗೆ ಆಕ್ಸಿಡೆಂಟ್ ಆಗಿದೆ, 1-2-3 ಸಲ ಬಿದ್ದಿದ್ದೀನಿ ಬೈ ಮಿಸ್ಟೇಕ್ ಆಗಿ. ಬಿಕಾಸ್ ನಂದು ಡುಪ್ಲೆಕ್ಸ್ ಮನೆ, ಇಳಿಬೇಕಾದ್ರೆ ಬೀಳೋದು, ಆ್ಯಂಡ್ ಸುಟ್ಕೊಂಡಿದ್ದೀನಿ ಕೈನ, ತಲೆ ಹೊಡ್ಕೊಂಡಿದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಒಂದ್ಸರಿ ಹುಷಾರಿಲ್ದಂಗೂ ಆಯಿತು ನನಗೆ. ಆ್ಯಂಡ್ ಇವೆಂಟ್ಸ್ ಬಂತು, ಅಟೆಂಡ್ ಮಾಡಿದೆ, ಫಂಕ್ಷನ್ಸ್ಗಳು, ಹಬ್ಬ ಎಲ್ಲ ಬಂತು, ಎಲ್ಲನೂ ಮಾಡಿದೆ. ಬ್ಯಾಲೆನ್ಸ್ ಮಾಡೋದನ್ನ ಕಲೀರಿ. ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ, ಬಟ್ ನೀವು ಎಕ್ಸ್ಕ್ಯೂಸಸ್ ಕೊಟ್ಕೊತಿರ್ತೀರ ಅಷ್ಟು. ಹೇಳಿದ್ನಲ್ಲ, ಮನೆ ಎಕ್ಸಾಂಪಲೇ ತೊಗೊಂಡ್ರೆ, ಒಂದು ಮನೆ ಕಟ್ಟಬೇಕಂತಂದರೆ ವರ್ಷಗಟ್ಟಲೆ ಆಗುತ್ತೆ. ನೀವು ಸಡನ್ನಾಗಿ ನಾನು ನಾಳೆ ದುಡ್ಡಿದೆ ನನ್ನ ಹತ್ರ ನಾಳೆ ಕಟ್ಟಿಬಿಡ್ತೀನಿ, ಇಲ್ಲ ಇನ್ನೊಂದು ತಿಂಗಳು ಕಟ್ಟಿಬಿಡ್ತೀನಿ ಅಂತಂದರೆ ಆಗಲ್ಲ. ಕಟ್ಟಿದ್ರು ಕೂಡ ಅದ್ರ ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ಅದೇ ಥರ ನೀವು ಅಷ್ಟೇ ಕ್ರ್ಯಾಶ್ ಡಯಟ್ಸ್ ಮಾಡೋದು, ಇಲ್ಲ ಎಲ್ಲಾನು ಬಿಟ್ಬಿಡ್ತೀನಿ ಅನ್ನೋದು, ಆ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಬಾಡಿ ಆ ಟೈಮ್ಗೆ ರಿಸಲ್ಟ್ ಕೊಡ್ಬೋದು, ಬಟ್ ಅದು ಸಸ್ಟೈನ್ ಆಗಲ್ಲ. ಈಗ ನೀವು ಹೇಳ್ಬೋದು ನೀವು ಬಿಟ್ಟಿದ್ರಲ್ಲ ಅಂತ. ನಾನು ಏನಕ್ಕೆ ಬಿಟ್ಟಿದ್ದೆ ಅಂತ ಹೇಳ, ನಾನು ಈ ಥರ ಚಾಲೆಂಜಸ್ ತುಂಬ ತೊಗೊಳ್ತಿರ್ತೀನಿ ಮಧ್ಯದಲ್ಲಿ. ಬಿಕಾಸ್ ಏನಾಗುತ್ತೆ ಅಂದರೆ ಕೆಲವೊಂದ್ಸರಿ ನನಗೆ ಈಗ ಆಫೀಸ್ ವರ್ಕ್ ಪ್ರೆಷರ್ ಇರುತ್ತೆ, ನಾನು ಟ್ರಾವೆಲ್ ಮಾಡ್ತಿರ್ತೀನಿ, ಆಫೀಸಲ್ಲಿ ಕಾಫಿ ಬರ್ತಿರುತ್ತೆ, ಮಲ್ಟಿಪಲ್ ಟೈಮ್ ಕಾಫಿ ಕುಡಿಯೋದು ಟೀ ಕುಡಿಯೋದು ಮಾಡಿಬಿಡ್ತೀನಿ. ನನಗೆ ಗೊತ್ತಿಲ್ಲದಂಗೆ 2-3 ಸ್ಪೂನ್ ಶುಗರ್ ಬಾಡಿಗೆ ಹೋಗ್ಬಿಡುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಏನು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿದಾಗ ಗೊತ್ತಿಲ್ಲದೇ 2-3 ಸ್ವೀಟ್ ಇರುತ್ತೆ ತಿಂದ್ಬಿಡ್ತೀನಿ. ಸೊ ಈ ಥರ ಆಗೋದ್ರಿಂದ ನಾನು ಅದನ್ನು ಸ್ಟಾಪ್ ಮಾಡಬೇಕು. ಅವಾಗ ನೋ ಶುಗರ್ ಅಂತ ಮಾಡಿದ್ರೆ ನಾನು ಕನ್ಸ್ಯೂಮ್ ಮಾಡಲ್ಲ, ಅದನ್ನು ಅವಾಯ್ಡ್ ಮಾಡಬೇಕಾದಷ್ಟು ಅಂತ ನಾನು ಮಾಡಿದ್ದು. ಆ್ಯಂಡ್ ರೈಸ್ ಅಂತ ಬಂದಾಗೂ ಅಷ್ಟೇ, ನಮಗೆಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಪಲಾವ್ ಈ ಥರ ಎಲ್ಲ. ಸೊ 100 ಗ್ರಾಮ್ಸ್ ರೈಸ್ ಅಂತ ನಾನು ಚಾಲೆಂಜ್ ತೊಗೊಂಡ್ರೆ ನಾನು ಅಷ್ಟೇ ತಿಂತೀನಿ. ಅದು ಬಿಡು ತಿನ್ನೋಣ ಅಂದರೆ ಒಂದಿನ ಮಿಸ್ ಆಗಿ ಜಾಸ್ತಿ ಬಿರಿಯಾನಿ ತಿನ್ಬಿಡೋದು, ಇಲ್ಲ ಜಾಸ್ತಿ ಪಲಾವ್ ತಿನ್ಬಿಡೋದು ಮಾಡಿಬಿಡ್ತೀನಿ. ಸೊ ಇದಕ್ಕೋಸ್ಕರ ಅಂತ ನಾನು ಟಾರ್ಗೆಟ್ ಇಟ್ಕೊಳ್ಳೋದು ಯಾವಾಗಲೂ. ಹಂಗಂತ ನಾನು ಯಾವುದೂ ಬಿಡಲ್ಲ, ಬಿಟ್ಟು ತಿಂತೀನಿ. ಇವಾಗ ನಾನು ರೆಗ್ಯುಲರ್ ಡಯಟ್ ಮಾಡ್ತೀನಿ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಇದು ಕಂಪ್ಲೀಟ್ ಥಿಯರಿ. ಓಕೆ, ಈ ಥರ ಮಾಡಿದ್ದು. ಸೊ ನಿಮಗೆ ಇವಾಗ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತೆ ಅಂತ ನನಗೆ ಗೊತ್ತು. ನಿಜ ಹೇಳಬೇಕಂದ್ರೆ ನಾನು 1 kg ಕೂಡ ವೆಯ್ಟ್ ಲಾಸ್ ಆಗಿಲ್ಲ. 61 ಡೇಸ್ ಇಷ್ಟೆಲ್ಲ ಹಾರ್ಡಾಗಿ ಡಯಟ್ ಮಾಡಿ ವರ್ಕೌಟ್ ಮಾಡಿದ್ರು 1 kg ಕೂಡ ವೆಯ್ಟ್ ಲಾಸ್ ಆಗಿಲ್ಲ. ಅಯ್ಯೋ ಇದಕ್ಕೆ ಏನಕ್ಕೆ ಮಾಡಬೇಕಿತ್ತಪ್ಪ, ಇಷ್ಟೊಂದು ಬಿಲ್ಡಪ್ ಕೊಡ್ಕೋಬೇಕಿತ್ತು ಅಂತ ಅನಿಸ್ತಿದ್ಯಾ? ಒಂದ್ಸಲಿ ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ. ಏನಂತ ಹೇಳಿದೆ, ನಾನು ಮಾಡಿದ್ದು 61 ಡೇಸ್ ಫ್ಯಾಟ್ ಲಾಸ್ ಚಾಲೆಂಜ್. ಅಂದರೆ ನನ್ನ ಗುರಿ ಬಂದು ಫ್ಯಾಟ್ ಲಾಸ್ ಆಗಿದ್ದು, ವೆಯ್ಟ್ ಲಾಸ್ ಅಲ್ಲ. ನಿಮಗೆಲ್ಲ ಗೊತ್ತಿದ್ರೆ ನಾನು ಐಡಿಯಲ್ ವೆಯ್ಟ್ ಮೇಂಟೈನ್ ಮಾಡೋದು ಯಾವಾಗಲೂ 58 kgs ಇರುತ್ತೆ. ಶೂಟ್ ಅಂತ ಎಲ್ಲ ಬಂದಾಗ ನಾನು ಎಕ್ಸ್ಟ್ರೀಮ್ ಮಾಡೋದ್ರಿಂದ 55-56ವರೆಗೂ ಹೋಗ್ತೀನಿ. ಸೊ ನನ್ನ ಐಡಿಯಲ್ ವೆಯ್ಟ್ ಯಾವಾಗಲೂ ನಾನು ಮೇಂಟೈನ್ ಮಾಡೋದು 58 kgs. ಓಕೆ, ಸೊ ನನ್ನ ಗೋಲ್ ಇದ್ದಿದ್ದು ಫ್ಯಾಟ್ ಲಾಸ್, ವೆಯ್ಟ್ ಲಾಸ್ ಅಲ್ಲ. ಸೊ ಇಷ್ಟೆಲ್ಲ ಮಾಡಿದ್ರು ನೀವು ವೆಯ್ಟ್ ಲಾಸ್ ಆಗಿಲ್ಲ ಹಾಗಾದರೆ, ಬರೀ ಫ್ಯಾಟ್ ಲಾಸ್ ಆಗಿಬಿಡುತ್ತಾ ಅದು ಅಂದರೆ ಇಟ್ಸ್ ಆಲ್ ಅಬೌಟ್ ಯು. ನೀವು ಯಾವ ಥರ ಯೋಚನೆ ಮಾಡ್ತೀರಾ ಅದೇ ಥರ. ನಾನೇನು ಮಾಡಿದೆ, ಫಸ್ಟ್ 30 ಡೇಸ್ ರೈಸ್ ತೊಗೊತಿದ್ದೆ. 30 ಡೇಸ್ ಆದಮೇಲೆ ರೈಸ್ ತೆಗೆದುಬಿಟ್ಟು ನನ್ನ ಡಯಟಲ್ಲಿ ಚಪಾತಿ, ಮಧ್ಯಾಹ್ನ ನಾನು ಹೈ ಪ್ರೋಟೀನ್ ಚಪಾತಿ ಬರುತ್ತೆ ಮೈಲ್ಡ್ ಹಾಟ ಅಂತ, ಅದು ಯೂಸ್ ಮಾಡೋದು. ಸೊ ಅದೊಂದು ಚಪಾತಿ ರೀಪ್ಲೇಸ್ ಮಾಡಿಕೊಂಡೆ. ಆ್ಯಂಡ್ ನೈಟ್ ಯೂಶ್ವಲಿ ನಾನು ಎಗ್ ರೋಲ್ ತಿಂತಾಯಿದ್ದೆ. ರೋಲ್ ತೆಗೆದುಬಿಟ್ಟು ಬರೀ ಎಗ್ಸ್ 2 ಎಗ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ಕಂಪ್ಲೀಟಾಗಿ ಪ್ರತಿದಿನವೂ ಸ್ಯಾಂಡ್ವಿಚ್ ಇರ್ತಿತ್ತು. ಚಿಕನ್ ಬ್ರೆಸ್ಟ್ ಸ್ಯಾಂಡ್ವಿಚ್ ಇರುತ್ತೆ. ಸ್ಯಾಟರ್ಡೆ ಮಾತ್ರ ನಾನು ವೆಜಿಟೇರಿಯನ್. ಅವತ್ತು ಪನ್ನೀರ್ ಇಲ್ಲ ಮಶ್ರೂಮ್ ಸ್ಯಾಂಡ್ವಿಚ್, ಅಕಾರ್ಡಿಂಗ್ ಟು ನನ್ನ ಟೇಸ್ಟ್ ಏನು ಬೇಕನ್ಸುತ್ತೆ ಅದನ್ನು ಮಾಡ್ಕೋತೀನಿ, ಆಯಿತಾ?
ಸೊ ಇವಾಗ ನನ್ನ ರಿಸಲ್ಟ್ ಪಿಕ್ಚರ್ ತೋರಿಸ್ಬಿಡ್ತೀನಿ. ಆಮೇಲೆ ನಿಮಗೆ ನಾನು ಫ್ಯಾಟ್ ಲಾಸ್ ಮಾಡಬೇಕಿತ್ತ ವೆಯ್ಟ್ ಲಾಸ್ ಮಾಡಬೇಕಿತ್ತ ಅಂತ ನೀವು ಯೋಚನೆ ಮಾಡಿ. ಸೊ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಐತೆ ಅಂತ ಇಲ್ಲೊಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ನೀವು ನೀಟಾಗಿ ವಿಡಿಯೋನ ಅಬ್ಸರ್ವ್ ಮಾಡ್ಬೋದು ನನ್ನ ಹೊಟ್ಟೆ ಯಾವ ಶೇಪ್ ಇದೆ ಅಂತ. ಈ ಹೊಟ್ಟೆ ಮೆಷರ್ಮೆಂಟ್ ನಾನು ಚೆಕ್ ಮಾಡಿದಾಗ ಐ ಥಿಂಕ್ ಇಟ್ ಈಸ್ 32 or 34 ಇತ್ತು ಅನ್ಸುತ್ತೆ. ಆಯಿತಾ, ನೀವೇ ನೋಡ್ತಿರ್ಬೋದು, ಕಂಪ್ಲೀಟ್ ವಿಡಿಯೋ ಗೊತ್ತಾಗುತ್ತೆ. ಓಕೆ, ಇಟ್ ವಾಸ್ 30 to 31 ಬಿಟ್ವೀನಲ್ಲಿ ಇತ್ತು. ಆಯಿತಾ, ಆ್ಯಂಡ್ ಇವಾಗ ಇನ್ನೊಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ, ಅವ್ರ ಫೋಟೋ ಹಾಕ್ತೀನಿ ನೋಡಿ. ಈಗ ಆ ಹೊಟ್ಟೆಗೂ ಈ ಹೊಟ್ಟೆಗೂ ಕಂಪೇರ್ ಮಾಡ್ಕೊಳ್ಳಿ, ಬಾಡಿ ಕಾಂಪೋಸಿಷನ್ ಎಷ್ಟು ಚೇಂಜ್ ಆಗಿದೆ. ಸೊ ಮೈ ಲೈಕ್ ಇವಾಗ ಹೊಟ್ಟೆ ಇರೋದು 29 ಇದೆ. ಬಿಫೋರ್ ಇಟ್ ವಾಸ್ 31 ಆ್ಯಂಡ್ ಐ ವಾಸ್ ಲುಕಿಂಗ್ ದಟ್ ಮಚ್ ಫ್ಯಾಟ್. ಇವಾಗ 29 ಇದೆ. ಆ್ಯಂಡ್ ಕಂಪ್ಲೀಟ್ ಬಾಡಿ ಮೆಷರ್ಮೆಂಟ್ ನಾನು ಎಷ್ಟಿದ್ದೆ ಎಷ್ಟಾಗಿದ್ದೀನಿ ಅಂತ ಕೂಡ ಹಾಕ್ತೀನಿ ನಾನು, ನೀವು ನೋಡ್ಬೋದು. ಸೊ ಫ್ಯಾಟ್ ಲಾಸ್ ಅಂದರೆ ಇದು. ಫ್ಯಾಟ್ ಲಾಸಲ್ಲಿ ಮೇನ್ ಮಾಡೋದು ನಾವೇನು ಅಂದರೆ ಕಾರ್ಬ್ಸ್ ಮಾಡಿಬಿಟ್ಟು ಆದಷ್ಟು ಹೈ ಪ್ರೋಟೀನ್ ವೆಜಿಟೇರಿಯನ್ ಅಂದರೆ ವೆಜ್ಜೀಸ್ ಜಾಸ್ತಿ ಆ್ಯಡ್ ಮಾಡಿಕೊಂಡು ಮೀಲ್ಸ್ನ ಕನ್ಸ್ಯೂಮ್ ಮಾಡ್ತೀವಿ. ಸೊ ಆ ಥರ ಮಾಡಿದಾಗ ನಿಮ್ಮ ಬಾಡಿ ಕಾಂಪೋಸಿಷನ್ ಆಗುತ್ತೆ. ಅದಕ್ಕೆ ತಕ್ಕಂಗೆ ನೀವು ವರ್ಕೌಟು ಮಾಡಬೇಕು, ಬರೀ ಹಂಗೆ ಮಾಡೋದ್ರಿಂದ ಏನೂ ಆಗೋಲ್ಲ. ಸೊ ನೀವು ನಮ್ಮ ಬಾಡಿ ಕಾಂಪೋಸಿಷನ್ ನೋಡ್ಬೋದು ಎಷ್ಟು ಚೇಂಜ್ ಆಗಿದೆ ಅಂತ. ನಾನು ಸ್ಟಿಲ್ ಹೇಳ್ಬೇಕಂದ್ರೆ ಮನೆ ವರ್ಕೌಟ್ ಮಾತ್ರ ಮಾಡಿದ್ದು. ನಾನೇನು ಅಂದ್ಕೊಂಡೆ 30 days ಆದಮೇಲೆ ಹೊರಗಡೆ ಜಿಮ್ಗೆ ಹೋಗ್ಬಿಟ್ಟು ಆ್ಯಪ್ಸ್ ವರ್ಕೌಟ್ ಕೂಡ ಟ್ರೈನ್ ಮಾಡೋಣ ಅಂದ್ಕೊಂಡಿದ್ದೆ, ಆ್ಯಪ್ ಮಸಲ್ ಮೇಲೆ ಕೂಡ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ನನಗೆ ಅದೇ ಮನಿ ಇಂಜರಿ ಆಗಲೇ ಇಲ್ಲ. ಸೊ ಮನೇಲೇ ಬರೀ ಆ್ಯಪ್ಸ್ ವರ್ಕೌಟ್ ಮಾಡೋದಕ್ಕೆ ನನ್ನ ಬಾಡಿ ಹಿಂಗಿದೆ. ಸೊ ನಾನು ಇನ್ನೂ ಇವಾಗ ಅದ್ರ ಮೇಲೆ ನಾನು ವೆಯ್ಟೆಡ್ ಮಸಲ್ಸ್ ಆ್ಯಪ್ಸ್ ವರ್ಕೌಟ್ನ ಮಾಡೋದ್ರಿಂದ ನನಗೆ ಆ ಕಟ್ಟಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಕಟ್ಟಿಂಗ್ಸ್ ಬರಬೇಕು ಅಂತ ಅಂದರೆ ನೀವು ಯಾವುದೇ ರೀತಿ ಹುಡುಗನ ಥರ ಕಾಣಿಸೋದು ಇಲ್ಲ, ಆ್ಯಂಡ್ ಇನ್ನೊಂದು ಏನೋ ತೊಗೊಳ್ಬೇಕಾಗಿಲ್ಲ. ತುಂಬ ಜನಕ್ಕೆ ಅದು ರಾಂಗ್ ಅಸಂಪ್ಷನ್ಸ್ ಇರುತ್ತೆ, ಏನೋ ಬಾಡಿ ಹುಡುಗಿರ್ದಂಗಿದೆ ಅಂದ ತಕ್ಷಣ ಹಂಗೆ ಅಂತ. ನೋ, ನಿಮ್ಮ ಕ್ಲೀನ್ ಈಟಿಂಗ್ ನಿಮಗೆ ಈ ಥರ ಬಾಡಿ ರಿಸಲ್ಟ್ನ ಕಾಣಿಸುತ್ತೆ. ಈ ಕಂಪ್ಲೀಟ್ ಜರ್ನಿಲಿ ನಾನು ಒಂದೇ ಮೀಲ್ನ ಮೇಂಟೈನ್ ಮಾಡಿದ್ದೀನಿ. ನಾನು ಹೇಳ್ದಂಗೆ ಮಾರ್ನಿಂಗ್ ಚಿಕನ್ ಸ್ಯಾಂಡ್ವಿಚ್ ಆರ್ ವೆಜ್ ಸ್ಯಾಂಡ್ವಿಚ್ ಅಷ್ಟೇ, ಅದ್ರ ಜೊತೆ ಫ್ರೂಟ್ಸ್. ಆ್ಯಂಡ್ ಮಧ್ಯಾಹ್ನ ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್. ಇಲ್ಲೊಂದು ಕೆಲವು ರೆಫರೆನ್ಸ್ ಪಿಕ್ಚರ್ಸ್ ಹಾಕಿರ್ತೀನಿ ನೋಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್. ಆ್ಯಂಡ್ ಜೊತೆಗೆ ಎಕ್ಸ್ಟ್ರಾ ನಾನು ಪ್ರೋಟೀನ್ ತೊಗೊತಾ ಇದ್ದೆ. ಆ್ಯಂಡ್ ದೆನ್ ಈವ್ನಿಂಗ್ ನಾನು ಕಂಪಲ್ಸರಿ ಶುಗರ್ಲೆಸ್ ಕಾಫಿ ಕುಡಿತಿದ್ದೆ. ಆ್ಯಂಡ್ ನೈಟ್ ಬಿಫೋರ್ 6 o'clock 2 ಮೊಟ್ಟೆ ಆರ್ ಎಲ್ಸ್ 1 ಎಗ್ ರೋಲ್ ಅಂದರೆ ಮನೇಲೆ ಚಪಾತಿ, ವೀಟ್ ಚಪಾತಿಯಲ್ಲಿ ರೋಲ್ ಹೆಗ್ನ ಚಪಾತಿ ಮಾಡಿಕೊಂಡು ಅದ್ರ ಮೇಲೆ ಹೆಗ್ ಹಾಕೊಂಡು ಆಮ್ಲೆಟ್, ಮಧ್ಯದಲ್ಲಿ ಬೇಕಾದರೆ ನಾನು ಮನೇಲೆ ಪ್ರಿಪೇರ್ ಮಾಡಿರೋ ಸಾಸಸ್ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕೊಂಡು ತಿಂತಾ ಇದ್ದೆ. ಸೊ ಇಷ್ಟು ತಿಂದಿದ್ರೆ ನನ್ನ ಬಾಡಿ ಹಿಂಗಾಗಿದೆ. ನೀವು ಯೋಚನೆ ಮಾಡಿ, ಈಗ ನಾನು 58 kg ಇದ್ದೀನಿ, ಸ್ಟಿಲ್ ನನ್ನ ಬಾಡಿ ಹಿಂಗೆ ಕಾಣಿಸ್ತಾ ಇದೆ. ನೀವು 58 kg ಇದ್ದು ನಿಮ್ಮ ಬಾಡಿ ಈ ಥರ ಕಾಣಿಸ್ತಾ ಇದೆ ಅಂದರೆ ನಿಮ್ಗೆ ಯಾವ ಬಾಡಿ ಬೆಟರ್ ಅಂತ ಅನ್ಸುತ್ತೆ? ಆಬ್ವಿಯಸ್ಲಿ ಈ ಬಾಡಿ ಅಲ್ವಾ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಏನಕ್ಕೆ ಹೇಳ್ತಿದ್ದೀನಿ ಇದನ್ನು ಅಂತಂದರೆ, ವೆಯ್ಟ್ ಲಾಸ್ ಸ್ಕೇಲಲ್ಲಿ ವೆಯ್ಟ್ ಲಾಸ್ ಆಗಿಲ್ಲ, ನಾನು ಸ್ಕೇಲ್ ಕಡಿಮೆ ತೋರಿಸ್ತಾ ಇಲ್ಲ, 1 week ಆಯ್ತು 2 week ಆಯ್ತು ಅಂತ ತಲೆ ಕೆಡ್ಸ್ಕೊತಿರ್ತೀರ. ನಾನು ಸತತವಾಗಿ 2 ತಿಂಗಳು ಮಾಡಿದ್ದೀನಿ. 61 days ಇಸ್ ನಿಯರ್ಲಿ 2 months. ಆಬ್ವಿಯಸ್ಲಿ ಆಗಿಲ್ಲ, ಬಟ್ ಬಾಡಿ ಕಂಪೋಸಿಷನ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಅಬೌಟ್ ಮೈ ಬಾಡಿ. ಸೊ ನೀವು ಅಷ್ಟೇ ಯಾವಾಗಲೂ ವೆಯ್ಟ್ ಲಾಸ್ ಅಂತ ತಿಳ್ಕೊಳ್ಬಿಟ್ಟು ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಫ್ಯಾಟ್ ಲಾಸ್ ಕೂಡ ಒಳ್ಳೆಯದೇ. ಪ್ರತಿ ವೀಕ್ ಮೆಷರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ. ಸ್ಕೇಲಲ್ಲಿ ಚೇಂಜಸ್ ಕಾಣಿಸ್ತಿಲ್ಲ ಅಂದರೂ ಮೆಷರ್ಮೆಂಟಲ್ಲಿ ತುಂಬ ಚೇಂಜಸ್ ಕಾಣಿಸುತ್ತೆ. ಆ್ಯಂಡ್ ಫ್ಯಾಟ್ ಲಾಸ್ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ, ವೆಯ್ಟ್ ಲಾಸ್ ಮಾಡಿಬಿಡ್ತಾರೆ. ಯಾಕಂತಂದರೆ ಲೋ ಕಾರ್ಬ್ಸ್ ಹೈ ಪ್ರೋಟೀನ್ ಹೋಗಬೇಕು. 2 ಮೊಟ್ಟೆ ತಿಂದರೆ ಸಾಕು ಪ್ರೋಟೀನ್ ಆಗಿಬಿಡ್ತು, 1 time ಚಿಕನಲ್ಲಿ 2 ಪೀಸ್ ತಿಂದುಬಿಟ್ರೆ ಸಾಕು ನಂಗೆ ಪ್ರೋಟೀನ್ ಆಗಿಬಿಡ್ತು ಅಂತ ಅಂದ್ಕೊಳ್ಳೋರೆ ಇಲ್ಲಿ ಎಷ್ಟೊಂದು ಜನ ಇದ್ದೀರಾ. ಇನ್ನು ಇಟ್ಸ್ ನಾಟ್ ಲೈಕ್ ದಟ್. ನನ್ನ ಬ್ರೇಕ್ಫಾಸ್ಟಲ್ಲಿ ನಂದು 30 grams ಪ್ರೋಟೀನ್ ಆಗ್ತಾಯಿತ್ತು. ಮಧ್ಯಾಹ್ನ ಊಟದಲ್ಲಿ ನಾನು ಮೇಕ್ ಶ್ಯೂರ್ 100 grams ಚಿಕನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೆ. ಸೊ ಜೊತೆಗೆ ತರಕಾರಿ, ಚಪಾತಿ ನಾನು ಯೂಸ್ ಮಾಡೋದು, ಒಂದು ಚಪಾತಿಲಿ 15 grams ಪ್ರೋಟೀನ್ ಇರುತ್ತೆ. ನಾನು ಹೇಳ್ದಂಗೆ ನಾನು ಮೈಲ್ಡ್ ಹಾಟ ಅಂತ ಯೂಸ್ ಮಾಡೋದು. ಸೊ ಇಟ್ ವಾಸ್ ಗೋಯಿಂಗ್ 30 grams. ಮತ್ತು ಈವ್ನಿಂಗ್ ಮೊಟ್ಟೆ, ಅದರಲ್ಲಿ 12 grams. ಇನ್ ಕೇಸ್ ಎಗ್ ರೋಲ್ ಮಾಡ್ಕೊಳ್ಳೋದ್ರೆ ಮತ್ತೆ 15 grams, 13 grams. ಅದು ಬಿಟ್ಟು ನಾನು 1 scoop ಪ್ರೋಟೀನ್ ತೊಗೊತಿದ್ದೆ. ನಿಯರ್ಲಿ ನನ್ನ ಬಾಡಿ ವೆಯ್ಟ್ 58 kg ಇದ್ದರೆ ನಾನು 90 to 120 grams ಪ್ರೋಟೀನ್ ತಿಂತಾಯಿದ್ದೀನಿ, ಈಗಲೂ ತಿಂತಾಯಿದ್ದೀನಿ. ಇನ್ ಕೇಸ್ ಮಿಸ್ ಆದರೂ ನನ್ನ ಬಾಡಿ ವೆಯ್ಟ್ ಎಷ್ಟಿರುತ್ತೋ ಅಷ್ಟಂತೂ ತಿಂತೀನಿ. ಬಟ್ ನೀವೆಲ್ಲ ಏನು ಅನ್ಕೊತಿದ್ರೆ 2 ಮೊಟ್ಟೆ ತಿಂದರೆ ಸಾಕು ನಾನು ಪ್ರೋಟೀನ್ ತಿಂದ್ಬಿಟ್ನಲ್ಲ,
ಇಲ್ಲ ಒನ್ ಟೈಮ್ ಚಿಕನ್ ತಿಂದ್ಬಿಡ್ತೀರಾ ಸಂಡೇ ಮಧ್ಯಾಹ್ನ, ನಾನು ಪ್ರೋಟೀನ್ ತಿಂದ್ಬಿಟ್ನಲ್ಲ. ನೀವು ಬೆಳಗ್ಗೆ ಚಿತ್ರಾನ್ನ ಪುಳಿಯೋಗರೆಯಲ್ಲಿ ಪ್ರೋಟೀನ್ ಬರಲ್ಲ. ಪ್ರೋಟೀನ್ ಏನಕ್ಕೆ ಬೇಕಂದ್ರೆ ತುಂಬ ವಿಡಿಯೋ ಆಲ್ರೆಡಿ ಮಾಡಾಕಿದ್ದೀನಿ. ಈಗ ನೀವು ವೆಯ್ಟ್ ಲಾಸ್ ಮಾಡ್ತಿರ್ತೀರಾ, ಒಂದೊಂದ್ಸಲಿ ನಿಮಗೆ ಅನ್ಸುತ್ತೆ ಹಿಂಗೆಲ್ಲ ಜಗ್ ಬಿದ್ದಿರುತ್ತೆ. ಇದು ನೀವು ನನ್ನ ಫೇಸ್ ನೋಡ್ತಾ ಇರ್ಬೋದು, ಅಷ್ಟೇನೋ ಚೇಂಜಸ್. ಇವಾಗ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಜಿಮ್ಮಿಂದ ಬಂದಿದ್ದು ಬಿಟ್ರೆ, ನಿಮ್ಗೆ ಗೊತ್ತಾಗ್ತಿದೆ ನನ್ನ ಮಸಲ್ಸ್ ಏನಾದ್ರು ಜಗ್ಗಿದೆಯಾ. ನೀವು ನೋಡಿ ಹಿಂಗೆ ಅನ್ಕೊಳ್ಳಿ, ನಿಮ್ಮ ಕೈನ ಹಿಂಗೆ ಶೇಕ್ ಆಗ್ತಾ ಇರುತ್ತೆ. ಏನಕ್ಕೆ ಅಂತ ಅಂದರೆ ನಿಮಗೆ ಮಸಲ್ ಲಾಸ್ ಆಗಿರುತ್ತೆ, ಬಿಕಾಸ್ ನೀವು ಪ್ರೋಟೀನ್ ಕರೆಕ್ಟಾಗಿ ತಗೋತಾ ಇರಲ್ಲ. ಆ್ಯಂಡ್ ಪ್ರೋಟೀನ್ ಇಲ್ಲ ಅಂತಂದರೆ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬರಲ್ಲ. ನಂದು ಜೆನೆಟಿಕ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ನಮ್ಮ ಮಮ್ಮಿಗೆ ಕೂಡ ತುಂಬ ಚೆನ್ನಾಗಿದೆ ಕೂದಲು, ಆಯಿತಾ. ಬಟ್ ಆ ಕೂದಲನ್ನ ಕಾಪಾಡ್ಕೊಳ್ಳೋದು ನಿಮ್ಮ ಕೈಲಿರುತ್ತೆ. ಪ್ರೋಟೀನ್ ಇಂಟೇಕ್ ಕೂದಲಿಗೆ ಬೇಕು, ಸ್ಕಿನ್ನಿಗೆ ಬೇಕು, ಆ್ಯಂಡ್ ಮಾಂಸಕ್ಕೆ ಬೇಕು, ಮಸಲ್ ಬೇಕು, ಬೋನ್ ಡೆನ್ಸಿಟಿ ಬೇಕು. ವಯಸ್ಸಾಗ್ತಾ ಮಂಡಿ ನೋವು ಏನಕ್ಕೆ ಬರುತ್ತೆ? ಆಟೋಮೆಟಿಕಾಗಿ ಡೆನ್ಸಿಟಿ ಹೋಗ್ತಾ ಇರುತ್ತೆ. ನೀವು ಪ್ರಾಪರಾಗಿ ವಿಟಮಿನ್ ಪ್ರೋಟೀನ್ ತೊಗೊಂಡಿಲ್ಲ ಅಂತ ಅಂದರೆ ಆಬ್ವಿಯಸ್ಲಿ ನೋವು ಬರುತ್ತೆ, ಅದು ವೀಕ್ ಆದಾಗ. ಯೋಚನೆ ಮಾಡಿ, 45 ಡೇಸ್ ಕಂಟಿನ್ಯೂಸ್ ಆಗಿ ಒಂದಿನ ಗ್ಯಾಪ್ ತೊಗೊಳ್ದೆ ಅಷ್ಟು ವರ್ಕೌಟ್ ಮಾಡಿದ್ದೀನಿ, ಅಷ್ಟು ನನಗೆ ಎನರ್ಜಿ ಇದೆ, ರಿಕವರ್ ಆಗ್ತಿದ್ದೀನಿ ನನ್ನ ಬಾಡಿ ಅಂದರೆ ನನ್ನ ಬಾಡಿ ಎಷ್ಟು ಸ್ಟ್ರಾಂಗ್ ಇರಬೇಕು. ಸೊ ನೀವು ಕೂಡ ಅದೇ ರೀತಿ ಸ್ಟ್ರಾಂಗ್ ಆಗಬೇಕು. ಆ್ಯಂಡ್ ಈ ಕ್ರಾಶ್ ಡಯಟ್ಸ್ನ ಬಿಟ್ಬಿಡಿ, ಪ್ರಾಪರಾಗಿ ತಿನ್ನಿ. ಎಷ್ಟು ಬೇಕೋ ಅಷ್ಟೇ ತಿನ್ನಿ, ಜಾಸ್ತಿ ತಿನ್ನೋದಲ್ಲ. ಆ್ಯಂಡ್ ಯಾವುದೋ ಮದುವೆಗೆ ಹೋಗ್ತೀರಾ, ಚೆನ್ನಾಗಿ ತಗೊಂಡ್ಬಿಡ್ತೀರಾ, ಏನು ನಿಮ್ಮ ಮನೇಲಿ ಊಟ ಇರಲ್ಲ ಅಂತ ಹೋಗ್ಬಿಟ್ಟು ಮದುವೆಲಿ ತಿಂತೀರಲ್ಲ, ಫಂಕ್ಷನ್ಸಲ್ಲಿ ತಿಂತೀರಾ. ಸೊ ಒಂದ್ಸರಿ ತಿನ್ನೋದು ಓಕೆ, ಪ್ರತಿ ಸರಿ ಈಗ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ, ಪ್ರತಿಯೊಂದು ಹಬ್ಬಕ್ಕೆ ಚೆನ್ನಾಗಿ ತಿಂದ್ಬಿಡಿ. ಆಮೇಲೆ ಮತ್ತೆ ನಾನು ವೆಯ್ಟ್ ಗೈನ್ ಅದೇ ಅನ್ಕೊಳ್ಳಿ. ಏನಕ್ಕೆ ಆಗ್ತೀರಾ ಗೊತ್ತಾ ನೀವೆಲ್ಲ ವೆಯ್ಟ್ ಗೈನ್? ಏನಕ್ಕೆ ಆಗೋದು? ಓಕೆ, ನಾನು ಆಮೇಲೆ ಆ ಒಂದು ತಿಂಗಳು ಗ್ಯಾಪ್ ತೊಗೊಂಡಿದ್ದೆ ಅಂತ ಹೇಳಿದೆ ಗೊತ್ತಾ ನಾನು. ಅವಾಗ ನಾನು ಎಷ್ಟು ವೆಯ್ಟ್ ಆಗಿರ್ಬೋದು? 61 kgs ಆಗಿದೆ. ನಾನು ಯಾವಾಗಲೂ ಮೇಂಟೈನ್ ಮಾಡೋದು 58, 61 kgs. ಆ 61 kgs ಕೂಡ ನಾನು ಪ್ರತಿದಿನ ಅಲ್ಲೂ ವರ್ಕೌಟ್ ಮಾಡ್ತಿದ್ದೆ. ನಾನು ಟ್ರಿಪ್ ಹೋದ್ರೂ ವರ್ಕೌಟ್ ಮಾಡ್ತೀನಿ, ನನಗೆ ಟೈಮ್ ಸಿಕ್ತಾಗೆಲ್ಲ. ಇಲ್ಲ ಆದಷ್ಟು ವಾಕ್ ಮಾಡ್ತೀವಿ ನಾವು. ಬಟ್ ಸ್ಟಿಲ್ ಅದು ಬಂದು ನಾನು ಆಬ್ವಿಯಸ್ಲಿ ಕನ್ಸ್ಯೂಮ್ ಮಾಡ್ತಿರೋ ಕಾಪ್ಸ್ ಜಾಸ್ತಿ ಹೋದಾಗ ನಮ್ಮ ಮಜಲಲ್ಲಿ ವಾಟರ್ ಸ್ಟೋರ್ ಆಗುತ್ತೆ, ಅದಕ್ಕೆ ಕಾಣಿಸ್ತಿತ್ತು. ಅದು ಕ್ವಿಕ್ಕಾಗಿ 21 ಡೇಸಲ್ಲಿ ವಾಪಸ್ ಬಂತು ನಂದು. ಈ ಥರ ಬೇಕು ಬಾಡಿ ನಿಮಗೆ ಅಂತ ಅಂದರೆ ನೀವು ರೆಗ್ಯುಲರ್ ಆಗಿ ನೀವು ತಿನ್ನೋ ಫುಡ್ಡಲ್ಲಿ ಟ್ರ್ಯಾಕಲ್ಲಿ ಇಟ್ಕೋಬೇಕು. ನಾನು ತುಂಬ ಜನ ನೋಡಿದ್ದೀನಿ, ಕೀಟೋ ಡಯಟ್ ಮಾಡ್ತೀನಿ, ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ತೀರಾ. ಎಷ್ಟು ವರ್ಷ ಮಾಡ್ತೀರಾ? ನಿಮ್ಮ ಕೈಲಿ ಸಾಯೋವರೆಗೂ ಮಾಡೋಕ್ಕಾಗುತ್ತೆ ಅಂದರೆ ಮಾಡಿ, ಹೆಲ್ದಿಯಾಗಿರ್ತೀರ. ಇಲ್ಲ 6 ತಿಂಗಳು ಮಾಡ್ತೀನಿ, 6 ತಿಂಗಳು ಬಿಟ್ಬಿಡ್ತೀನಿ, 6 ತಿಂಗಳು ಕಷ್ಟಪಟ್ಟದಲ್ಲ 6 ತಿಂಗಳು ಬಂದ್ಬಿಡುತ್ತೆ. ಅದ್ರ ಬದಲು ಮನೆ ಫುಡ್ನೇ ಹೇಗೆ ತಿನ್ನಬೇಕು ಅಂತ ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊತಾ ಹೋಗ್ಬೇಕು. ಇನ್ ಕೇಸ್ ಏನಾದ್ರು ಮಧ್ಯ ಒಂದು ಟೈಮ್ ಏನಾದರೂ ಈ ಥರ ಮದುವೆ ಫಂಕ್ಷನ್ ಅಟೆಂಡ್ ಮಾಡಿ ತಿನ್ಬಿಟ್ರಿ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಲಂಚ್ಗೆ ಯಾವ ಥರ ಮ್ಯಾನೇಜ್ ಮಾಡಬೇಕಂತ ಗೊತ್ತಾಗುತ್ತೆ. ಇದೆಲ್ಲ ಏನಕ್ಕೆ ಫಸ್ಟ್ ಆಫ್ ಆಲ್ ವೆಯ್ಟ್ ಗೇನ್ ಆಗ್ತೀರಾ ಗೊತ್ತಾ? ಈವ್ನಿಂಗ್ ಹೋಗ್ತೀರಾ, ಫಾರ್ ಎಕ್ಸಾಂಪಲ್ ಎಲ್ಲೋ ಪಾನಿಪುರಿ, ಮಸಾಲೆ ಪುರಿ, ಇಲ್ಲ ಒಂದು ಪಫ್ ತಿಂತೀರಾ ಅಂದ್ಕೊಳ್ಳಿ. ಅದರಲ್ಲೇ ನಿಮ್ಮದು 300 ಇಂದ 400 ಕ್ಯಾಲೋರೀಸ್ ಬಂದುಬಿಟ್ಟಿರುತ್ತೆ. ಮತ್ತೆ ಮನೆಗೆ ಹೋಗ್ತೀರಾ, ಮಾಡಿಟ್ಬಿಟ್ಟಿರ್ತೀರಲ್ಲ, ತಿನ್ಬಿಡ್ಬೇಕಲ್ವಾ. ಇಲ್ಲ ಮನೇಲಿ ಅಪ್ಪ ಬೈತಾರೆ, ಇಲ್ಲ ಅಮ್ಮ ಬೈತಾರೆ, ಊಟ ಮಾಡಿಲ್ಲ ಅಂದರೆ ಹೊರಗಡೆ ತಿನ್ಕೊಂಡ್ಬಿಟ್ಟ ಅಂತ ಮತ್ತೆ ತಿಂತೀರಾ. ಸೊ ಅಲ್ಲಿ ಮತ್ತೆ ಊಟ ಮಾಡಿದಾಗ ಏನಾಯ್ತು, ನೀವು ಒಂದು ಚಪಾತಿ ಪಲ್ಯ ತಿಂದರೆ 200-300 ಕ್ಯಾಲೋರೀಸ್ ಆಯ್ತಾ, ಅಲ್ಲೇ 600 ಆಗೋಯ್ತಲ್ಲ. ನಿಮ್ಮ ಬಾಡಿಗೆ ರೆಗ್ಯುಲರಾಗಿ ಬೇಕಾಗಿರೋದು 1200 1500. ಅದು ಓವರ್ ವೆಯ್ಟ್ 100 kgs ಇರೋರಿಗೆಲ್ಲ 1,200 ಬೇಕಾಗ್ಬೋದು. 70 kg 80 kg ಅವ್ರು 60 kg ಇರೋರಿಗೆಲ್ಲ ಅಷ್ಟೇ 1,500 ಒಳಗಡೆ ಇರಬೇಕು. ಆಬ್ವಿಯಸ್ಲಿ ಓವರ್ ಈಟಿಂಗ್ ಮಾಡ್ತೀರಾ, ದಪ್ಪ ಆಗ್ತೀರಾ. ಆ್ಯಂಡ್ ಕೇಳ್ತೀರಾ, ಕಷ್ಟಪಟ್ಟು ನಾನು ವೆಯ್ಟ್ ಲಾಸ್ ಮಾಡಿದ್ದೆ, 1 ತಿಂಗಳಿಗೆ ಬಂದುಬಿಡ್ತು. ಆ 1 ತಿಂಗಳು ನೀವು ಏನೇನು ಮಾಡಿರ್ತೀರಾ ಅಂತ ಯಾವತ್ತಾದ್ರು ಯೋಚನೆ ಮಾಡಿದ್ದೀರಾ? ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನೀವು ತಪ್ಪು ಮಾಡಿದ್ದೀರಾ, ನೀವು ಚೆನ್ನಾಗಿ ತಿಂದಿರಾ, ಅಕ್ಸೆಪ್ಟ್ ಮಾಡ್ಕೊಳ್ಳಿ, ವರ್ಕ್ ಆನ್ ಇಟ್. ಅದು ಬಿಟ್ಬಿಟ್ಟು ನಾನು ಕ್ರಾಶ್ ಡಯಟ್ ಮಾಡಿಬಿಡ್ತೀನಿ, ಕಷ್ಟಪಟ್ಟು 6 ತಿಂಗಳು ಅನ್ನ ಬಿಟ್ಬಿಟ್ಟು ಇನ್ನು 6 ತಿಂಗಳು ಅನ್ನ ಚೆನ್ನಾಗಿ ಬಿರಿಯಾನಿ, ಪಲಾವ್, ಚಿತ್ರಾನ್ನ ಅಂತೆಲ್ಲ ತಿಂದು ಮತ್ತೆ ದಪ್ಪ ಆಗಿಬಿಡಿ. ಎಷ್ಟು ತಿನ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ. ನಮ್ಮ ಬಾಡಿಗೆ ಎನರ್ಜಿ ಮಾತ್ರ ಕಾಪ್ಸ್ ಇರೋದು. ಸೊ ಆ ಕಾಪ್ಸ್ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ. ಆ್ಯಂಡ್ ವರ್ಕೌಟ್ ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ಇಟ್ ಶುಡ್ ಬಿ ಯುವರ್ ಲೈಫ್ ಸ್ಟೈಲ್. ನಾವು ಡೈಲಿ ಬೆಳಿಗ್ಗೆ ಬಾತ್ರೂಮ್ಗೆ ಹೋಗ್ತೀವಿ, ಇಲ್ಲ ಬ್ರಷ್ ಮಾಡ್ತೀವಿ, ಮನೆ ಕ್ಲೀನ್ ಮಾಡ್ತೀವಿ, ಕಿಚನಲ್ಲಿ ಪಾತ್ರೆ ತೊಳಿತೀವಿ. ಅದೇ ಥರ ನಿಮ್ಮ ಬಾಡಿಗೆ ಡೈಲಿ 30 ರಿಂದ 40 ನಿಮಿಷ ವರ್ಕೌಟ್ ಮಾಡೋದು ಕಂಪಲ್ಸರಿ. ಸೊ ಆದಷ್ಟು ಅರ್ಥ ಮಾಡ್ಕೊಳ್ಳಿ, ವರ್ಕೌಟ್ನ ನಿಮ್ಮ ಲೈಫ್ ಸ್ಟೈಲ್ ಮಾಡ್ಕೊತಾ ಹೋಗಿ. ಆ್ಯಂಡ್ ಫ್ಯಾಟ್ ಲಾಸ್ಗೂ ವೆಯ್ಟ್ ಲಾಸ್ಗೂ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಫ್ಯಾಟ್ ಲಾಸ್ ಆದರೆ ಹೀಗೆ ಕಾಣಿಸ್ತೀರಾ, 58 ಇಟ್ಕೊಂಡು ಬಾಡಿ ಇದ್ರೆ ಹಿಂಗೆ ಕಾಣಿಸ್ತೀರಾ. ನೀವು ಹಿಂಗೆ ಕಾಣಿಸ್ಬೇಕಾ? ನೀವು ವೆಯ್ಟ್ ಲಾಸ್ ಮಾಡಿಬಿಟ್ಟು ಹಿಂಗೆ ಕಾಣಿಸ್ಬೇಕಾ, ಇಲ್ಲ ಹಿಂಗೆ ಕಾಣಿಸ್ಬೇಕಾ? ಆಬ್ವಿಯಸ್ಲಿ ತಾನೇ, ನಿಮ್ಗೆ ಇದೇ ಬಾಡಿ ತಾನೇ. ನನಗೆ ಗೊತ್ತು, ಪ್ರಾಂಪ್ಟಾಗಿ ಹೇಳಿ ಇದೇ ಇಷ್ಟ ಆಗಿರುತ್ತೆ. ಈಗ ತುಂಬ ಜನ ನಿಮಗೆ ಇಂಟರ್ನೆಟ್ ಮೋಸ ಕೂಡ ಮಾಡ್ತಾರೆ. ಏನು ಮಾಡ್ತಾರೆ, ಫಸ್ಟು ಬಿಫೋರ್ ಫೋಟೋನ ಹೊಟ್ಟೆ ಇಟ್ಕೊಂಡು ಹಂಗೆ ಮಾಡಿಬಿಡ್ತಾರೆ. ಆ್ಯಂಡ್ ಆಫ್ಟರ್ ಫೋಟೋನ ಒಕ್ಲು ಇರುತ್ತಲ್ಲ, ಅಲ್ಲಿ ಮೇಲ್ಗಡೆ ಪ್ಯಾಂಟ್ ಹಾಕೊಂಡ್ಬಿಟ್ಟು ತೋರಿಸ್ತಾರೆ, ನಾನು ಸಣ್ಣ ಆಗ್ಬಿಟ್ಟಿದ್ದೀನಿ ಅಂತ. ನೀವು ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನಾನು 2 ಪಿಕ್ಚರು ಕರೆಕ್ಟಾಗಿ ತೋರಿಸಿದ್ದೀನಿ. ದಿಸ್ ಇಸ್ ಜಸ್ಟ್ 2 months ಟ್ರಾನ್ಸ್ಫಾರ್ಮೇಷನ್. ಅದು ನನ್ನ ಕೈ ಇನ್ನೂ 15 ಡೇಸ್ ಏನಾದರೂ ಇನ್ನೂ ನನ್ನ ಕೈ ಮಾಡೋಕ್ಕಾಗ್ತಿತ್ತು ಅಂತ ಅಂದರೆ ನಾನು 100% ನನ್ನ ಬೆಸ್ಟ್ ಕೊಡ್ತಾ ಇದ್ದೆ.
ಆ ಟೈಮಲ್ಲಿ ನನಗೆ 1000 ಕ್ಯಾಲರೀಸ್ ಬರ್ನ್ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಬಿಕಾಸ್ ನಾನು ಆಗ್ತಾ ಇರಲಿಲ್ಲ ವರ್ಕೌಟ್ ಮಾಡೋಕೆ. ನಂಗೆ ಮಂಡಿ ಬೆಂಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಯಾವುದೇ ಹೈ ಇಂಟೆನ್ಸ್ ವರ್ಕೌಟ್ ಮಾಡೋಕೆ ಆಗ್ತಿರಲಿಲ್ಲ, ಹ್ಯಾಪ್ಸ್ ವರ್ಕೌಟ್ ಕೂಡ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಎಲ್ಲದಕ್ಕೂ ಮಂಡಿ ಬೆಂಡ್ ಮಾಡಬೇಕಲ್ವಾ. ನಿಂತ್ಕೊಂಡು ಏನು ಮಾಡ್ಬೋದು ಅದನ್ನು ಮಾಡ್ತಾ ಇದ್ದೆ. ನಾನು ಪ್ರತಿ ಸರಿನೂ ಸಿಗೋ ಟೈಮ್ನ ಯುಟಿಲೈಸ್ ಮಾಡ್ಕೊತೀನಿ. ಇವಾಗ ನೀವು ಸೆಷನ್ಸಲ್ಲಿ ಕೂಡ ಕೆಲವರು ಹರ್ಬಿಲರಿಗೆ ಗೊತ್ತಿರುತ್ತೆ. ನಾನು ನಿಂತ್ಕೊಂಡು ನಿಮಗೆ ಜಾಸ್ತಿ 1 2 3 ಕೌಂಟ್ ಹೇಳೋದನ್ನ ನೋಡಿದ್ದೀರಾ. ನಿಮ್ಮ ಜೊತೆ ನಾನು ವರ್ಕೌಟ್ ಮಾಡ್ತಿರ್ತೀನಿ, ನನಗೆ ಮಾಡ್ಬೇಕನ್ನೋ ಅವಶ್ಯಕತೆ ಏನಿಲ್ಲ. ಬಟ್ ನಿಂತ್ಕೊಂಡು 1 2 ಹೇಳೋ ಬದಲು ನಾನು ನಿಮ್ಮ ಜೊತೆ ಮಾಡಿದ್ರೆ ಅಟ್ಲೀಸ್ಟ್ ನನಗೂ ಕೂಡ ಕ್ಯಾಲರೀಸ್ ಬರೋದು, ನಿಮ್ಮ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ, ಈ ಥರ ಯೋಚನೆ ಮಾಡ್ತೀನಿ. ಸೊ ಸೋಂಬೇರಿತನನ ಬಿಡಿ. ಯಾವುದೋ ಇಂಜೆಕ್ಷನ್ಸ್ ಬಂದಿದೆ ತೊಗೊತೀನಿ, ಯಾವುದೋ ಡ್ರಿಂಕ್ಸ್ ಬಂದಿದೆ ತೊಗೊತೀನಿ, ಆ ಟೈಮ್ಗೆ ಅಷ್ಟೇ ಸಣ್ಣ ಆಗೋದು. ಪ್ರಾಂಪ್ಟಾಗಿ ಹೇಳ್ತೀನಿ. ಬಿಕಾಸ್ ಐ ಹ್ಯಾವ್ ಸೀನ್ ಸೋ ಮೆನಿ ಕ್ಲೈಂಟ್ಸ್, ಅವರೆಲ್ಲ ಹೇಳೋದನ್ನ ನೋಡಿದ್ದೀನಿ. ನಿಮಗೆ 100% ಜೆನ್ಯೂನ್ ರಿಸಲ್ಟ್ಸ್ ಬೇಕು ಅಂತಂದರೆ ಯಾವುದೇ ಕ್ರ್ಯಾಶ್ ಡಯಟ್ ಮಾಡಬೇಡಿ. ಸ್ವಲ್ಪ ತಾಳ್ಮೆ ಇರಲಿ. 1 ವರ್ಷ 2 ವರ್ಷ 10 ವರ್ಷದಿಂದ ವೆಯ್ಟ್ ಗೇನ್ ಆಗಿರ್ತೀರ. ಬರೀ 10 ದಿನ ಕರೆಕ್ಟಾಗಿ ಡಯಟ್ ಮಾಡ್ಕೊಂಡು 1 kg ಸಣ್ಣ ಆಗಿಲ್ಲ ಅಂತ ಹೇಳ್ತಿರ್ತೀರ. ಏನಕ್ಕೆ ಈ ಥರ ಯೋಚನೆ ಮಾಡ್ತೀರಾ? ನಿಮ್ಮ ಬಾಡಿ ರೆಸ್ಪೆಕ್ಟ್ ಮಾಡಿ. ನಿಮ್ಮ ಬಾಡಿ ನೀವು ಎಷ್ಟು ಕಷ್ಟ ಕೊಡ್ತೀರೋ ಅದು ನಿಮ್ಗೆ ಡಬಲ್ ಕೊಡುತ್ತೆ. ಮಸಲ್ ಹೋಗ್ಬಿಟ್ರೆ ಈಗ ಮಸಲ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಮಿಸ್ ಆಗಿ ಬೀಳ್ತೀರಾ ಅಂದ್ಕೊಳ್ಳಿ, ತಡ್ಕೊಳ್ಳೋ ಶಕ್ತಿನೂ ಇರೋಲ್ಲ ನಿಮಗೆ, ಬೇಗ ಏಟಾಗುತ್ತೆ. ಈಗ ನನ್ನ ಮಂಡಿ ಅಷ್ಟೆಲ್ಲ ಆಗಿದ್ರು ನಾನು ನೆಕ್ಸ್ಟ್ ಡೇ ಇದು ವರ್ಕೌಟ್ ಮಾಡಿದ್ದೀನಿ, ಆದಷ್ಟು ನಾನು ವಾಕ್ ಮಾಡಿದ್ದೀನಿ ಅಂದರೆ ಯೋಚನೆ ಮಾಡಿ. ಸೊ ಅದು ನಾವು ನಮ್ಮ ಬಾಡಿನ ಹೇಗೆ ನೋಡ್ಕೊತೀವಿ ಹಾಗೆ ನಿಮ್ಮ ಬಾಡಿ ನಿಮ್ಮನ್ನ ಕಾಪಾಡ್ಕೊಳ್ಳುತ್ತೆ. ಪ್ರೋಟೀನ್ ತುಂಬ ಇಂಪಾರ್ಟೆಂಟ್, ಹ್ಯಾಂಡ್ ಮಾಡ್ಕೊಳ್ಳಿ. ಆ್ಯಂಡ್ ವರ್ಕೌಟ್ನ ಅಟ್ಲೀಸ್ಟ್ ವೀಕ್ಲಿ 5 days ವರ್ಕೌಟ್ ಮಾಡಿ. ಏನಾದರೂ ಆ್ಯಕ್ಟಿವಿಟಿ ಮಾಡಿ. ನಿಮ್ಗೆ ಜುಂಬಾ ಇಷ್ಟ ಜುಂಬಾ ಮಾಡಿ, ಯೋಗ ಇಷ್ಟ ಯೋಗ ಮಾಡಿ, ಸ್ಟ್ರೆಂತ್ ಟ್ರೈನಿಂಗ್ ಇಷ್ಟ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಏನಾದರೂ ಮಾಡಿ. ಆ್ಯಂಡ್ ಊಟ ಪ್ರತಿದಿನವೂ ಟ್ರ್ಯಾಕ್ ಮಾಡಿ. ನೀವು ಬರೀ ವೆಯ್ಟ್ ಮೇಂಟೈನ್ ಮಾಡಬೇಕು, ನಾನು ಸಣ್ಣ ಆಗೋದು ಬೇಡ ಅಂದರೆ ವೀಕ್ಲಿ 6 days ಇಲ್ಲ 5 days ಪ್ರಾಪರಾಗಿ ಯಾವುದೇ ರೀತಿ ಹೊರಗಡೆ ಫುಡ್ ತಿಲ್ಲದೆ ಮನೆ ಫುಡ್ನ ತಿನ್ನಿ. 1 ದಿನ ವೀಕ್ಲಿ 1 day 1 mealನ ಆಚೆ ತಿನ್ನಿ. ನಿಮ್ಗೆ ಇಷ್ಟ ಆಗಿರೋದನ್ನ ತಿನ್ನಿ, ಇಲ್ಲ ಅಂತ ಅಂದರೆ. ಆ ಥರ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಸಲ್ಟ್ಸ್ ಇರುತ್ತೆ ನಿಮಗೆ. ಕಷ್ಟಪಟ್ಟು ಮಾಡಿ ಬಿಟ್ಬಿಡ್ತೀನಿ ಅಂದರೆ ಏನು ಬರೋಲ್ಲ. ಹಂಗಂತ ನಿಮ್ಮ ಬಾಡಿಗೆ ಪನಿಷು ಮಾಡ್ಕೊಬಿಡಿ. ಸಿಂಪಲ್ ಡಯಟ್ ಮಾಡ್ಬೋದು ಆರಾಮಾಗಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ 1 ದೋಸೆ 2 ಮೊಟ್ಟೆ ಸ್ವಲ್ಪ ಪಲ್ಯ ಆಗೋಯ್ತಾ. ಇನ್ನು ಮಧ್ಯಾಹ್ನ ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್. ಸಾಯಂಕಾಲ ಒಂದು ಕಾಫಿನೋ ಇಲ್ಲ ಹಣ್ಣು. ಒಂದು 6 ರಿಂದ 7 ಗಂಟೆಗೆ 1 ಚಪಾತಿ ಪಲ್ಯ ಮತ್ತೊಂದೆರಡು ಮೊಟ್ಟೆ. ಇಲ್ಲ ಮೊಟ್ಟೆ ಬೇಡ ಅಂತ ಅಂದರೆ ಚಿಕನ್ ಆರ್ಸ್ ಪನ್ನೀರ್ ತಿನ್ನೋರು ಪನ್ನೀರ್, ಸೋಯಾ ತಿನ್ನೋರು ಸೋಯಾ. ಹೀಗೆ ಮಾಡ್ಕೊಳ್ಳಿ. ನೀವು ಆರಾಮಾಗಿ ನಿಮ್ಮ ಬಾಡಿ ವೆಯ್ಟ್ ಅಷ್ಟು ಪ್ರೋಟೀನ್ನ ಮನೆಯಲ್ಲೇ ಕವರ್ ಮಾಡ್ಬೋದು. ತುಂಬ ಆಪ್ಷನ್ಸ್ ಇದೆ ಮಾರ್ಕೆಟಲ್ಲಿ. ಪ್ರೋಟೀನ್ ಪೌಡರ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಮಾಡಿ. ಫಸ್ಟ್ ಆಫ್ ಆಲ್ ಫ್ಯಾಟ್ ಲಾಸ್ಗೂ ವೆಯ್ಟ್ ಲಾಸ್ಗೂ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಮೆಷರ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಅದು ಕಡಿಮೆ ಆದರೆ ನಿಮ್ಮ ಬಾಡಿ ಸಿಂಕ್ ಆದಂಗೆ ಕಾಣಿಸೋದು, ಬಾಡಿ ಡೆಫಿನೇಷನ್ ಬರೋದು. ದಿಸ್ ಇಸ್ ಕಾಲ್ಡ್ ಬಾಡಿ ಕಾಂಪೋಸಿಷನ್ ಅಂತ ಹೇಳ್ತಾರೆ. ನೀವು ಈಗ ಹೀರೋಯಿನ್ಸ್ನೆಲ್ಲ ನೋಡ್ತೀರ, ಅವ್ರ ಬಾಡಿ ಕಾಂಪೋಸಿಷನ್ ಇರುತ್ತಲ್ಲ, ಅವ್ರ ಬಾಡಿ ಕಾಂಪೋಸಿಷನ್ ಆಗಿರುತ್ತೆ ಆ ಥರ. ಅವರು ಎಕ್ಸ್ಟ್ರೀಮ್ ಡಯಟ್ ಮಾಡಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಈಗ ನಾನು ಇಲ್ಲಿ ಹಾಕಿರೋ ಫೋಟೋ ಬಂದುಬಿಟ್ಟು ನಿಮಗೆ ಮಾರ್ನಿಂಗ್ ಖಾಲಿ ಹೋಟೆಲ್ ಇರೋದು. ಸೊ ಈಗ ನೀವು ಊಟ ಮಾಡಿದ್ದೀನಿ, ವರ್ಕೌಟ್ ಮಾಡಿ ಎಲ್ಲ ಮಾಡೋದು, ನೀವು ತಿಂದರೆ ನಮ್ಮ ತಿನ್ನೋ ಫುಡ್ಡಲ್ಲಿ ವಾಟರ್ ಸ್ಟೋರ್ ಆಗುತ್ತಲ್ಲ, ನಿಮ್ಗೆ ಒಂದು ಲೇಯರ್ ಬರುತ್ತೆ. ಓಕೆ, ಹೀರೋಯಿನ್ಸ್ ನೀವು ಹೊಟ್ಟೆ ನೋಡ್ತಿರಲ್ಲ, ಅವರು ಆ ಟೈಮ್ಗೆ ಆ ಸಾಂಗಿಗೆ ಅಂತ ಮಾಡಿರ್ತಾರೆ. ಈಗ ಫೋಟೋ ಶೂಟ್ ಮಾಡಿಸಿದ್ರು ಅಷ್ಟೇ, ಆ ಟೈಮಲ್ಲಿ ಅದಕ್ಕೆ ಅಂತ ಮಾಡಿರ್ತಾರೆ. ಬಟ್ ಹೋಲ್ ಡೇ ಅವ್ರ ಹೊಟ್ಟೆ ಹಂಗಿರಲ್ಲ. ಯಾಕಂದರೆ ನೀರು ಕುಡಿದಾಗ, ನೀವು ಕಾಪ್ಸ್ ತಿಂದಾಗ ನಿಮ್ಮ ಬಾಡಿಯಲ್ಲಿ ಮಸಲ್ಸ್ ಒಳಗಡೆ ನೀರು ಸ್ಟೋರ್ ಆಗುತ್ತೆ. ಸೊ ಒಂದು ಲೇಯರ್ ಕಾಣಿಸುತ್ತೆ. ಸೊ ಯಾರ ಕೈಲೂ ಹಂಗೆ ಇರೋಕ್ಕಾಗಲ್ಲ. ಬಟ್ ಬೆಳಗ್ಗೆ ಎದ್ದು ನಿಮ್ಮ ಖಾಲಿ ಹೊಟ್ಟೆಯಲ್ಲಿ 28 29 ಹೊಟ್ಟೆ ಇತ್ತು ಅಂತ ಅಂದರೆ ಎಷ್ಟು ಲಕ್ ಗೊತ್ತಾ ಅದು. ಬಿಕಾಸ್ 1% or 2% ಜನಕ್ಕೆ ಅಷ್ಟೇ ಹಂಗಿರೋದು ಬಾಡಿ. ಅದರಲ್ಲಿ ಅರ್ಧ ಕ್ಯಾಟಗರಿ ಹೀರೋಯಿನ್ಸು ಮಾಡೆಲ್ಸ್ಗೆ ಹೋಗುತ್ತೆ. ಯಾಕಂದರೆ ಅವ್ರಿಗೆ ಅದು ಪ್ರೊಫೆಷನ್ ಹಾಗೆ ಮಾಡಬೇಕು, ಅವ್ರಿಗೆ ನೆಸೆಸಿಟಿ ಇದೆ ಮಾಡ್ತಾರೆ. ಬಟ್ ನಿಮ್ಗೇನು ನೆಸೆಸಿಟಿ ಇದೆ ಅಲ್ವಾ ಅವ್ರ ಥರ ಎಕ್ಸ್ಟ್ರೀಮ್ ಡಯಟ್ ಮಾಡಿಕೊಂಡು ಮಾಡೋದು? ಆರಾಮಾಗಿ ಮಾಡಿ. ಡೈಲಿ ಹೆಲ್ದಿ ಆಗ್ತೀನಿ. ಡಯಟ್ ಮಾಡ್ಬೇಕಾದ್ರೆ ಮಾತ್ರ ಹೆಲ್ದಿಯಾಗಿ ತಿಂದ್ಬಿಟ್ಟು ಆಮೇಲೆ ಹೆಲ್ದಿಯಾಗಿ ತಿಂದಿಲ್ಲ ಅಂದರೆ ಏನಕ್ಕೆ? ನೀವೀಗ ಹೆಲ್ದಿಯಾಗಿ ತಿಂದರೆ ನಿಮ್ಮ ಪೋಸ್ ಆಗಲಿ ಇಲ್ಲ ಫ್ಯೂಚರಲ್ಲಿ ಇಂಜುರಿ ಆದಾಗ ಕವರ್ ಅಪ್ ಆಗೋಕ್ಕೆ ಅಂದರೆ ರಿಕವರ್ ಆಗೋಕ್ಕಾಗಲಿ ಹೆಲ್ಪ್ ಮಾಡುತ್ತೆ. ನಾನು ತುಂಬ ಜನ ನೋಡಿದ್ದೀನಿ, ಇದನ್ನೇನೋ ಸ್ಟಾರ್ಟ್ ಮಾಡ್ತಾರೆ, ಮಧ್ಯದಲ್ಲಿ ಏನೋ ಒಂದಿನ ಬ್ರೇಕ್ ಆಗಿಬಿಡುತ್ತೆ. ಬ್ರೇಕ್ ಆಗಿಬಿಡ್ತು, ನಂಗೆ ಜ್ವರ ಬಂದುಬಿಡ್ತು, ನಂಗೆ ಅದಕ್ಕೆ ಚಾಲೆಂಜ್ ಮಾಡೋಕ್ಕಾಗಲ್ಲ. ತೊಗೊಳ್ಳಿ ಚಾಲೆಂಜ್ನ. ಒಂದು 66 days ನಿಮಗೋಸ್ಕರ ನೀವು ಚಾಲೆಂಜ್ ತೊಗೊಳ್ಳಿ. ಶ್ರಾವಣ ಬರ್ತಾ ಇದೆ ಅಂತ ನಾನ್ ವೆಜ್ ಬಿಡ್ತೀರಲ್ಲ ಶ್ರಾವಣ ಮುಗಿಯೋವರೆಗೂ. ಸೊ ಅದೇ ಥರ ನಿಮಗೋಸ್ಕರ ಒಂದು ಚಾಲೆಂಜ್ ತೊಗೊಳ್ಳಿ. ನಾನು ಈ ಚಾಲೆಂಜ್ ಮಾಡ್ತೀನಿ 66 days ಅಂತ. ನಿಮ್ಮ ಬಾಡಿಗೆ ಒಳ್ಳೇದಲ್ವಾ? ನಿಮಗೆ ಚಾಲೆಂಜ್ ತೊಗೊಂಡು ನೀವು ಕಂಪ್ಲೀಟ್ ಮಾಡೋದು ನಿಮ್ಗೆ ಎಷ್ಟು ಪ್ರೌಡ್ ಇರುತ್ತೆ. ನಾನು ಕಂಪ್ಲೀಟ್ ಮಾಡಿದೆ, ನಾನು ಇಷ್ಟು ದಿನ ಶುಗರ್ ತಿಂದಿಲ್ಲ, ಇಷ್ಟು ದಿನ ನಾನು ಕನ್ಸಿಸ್ಟೆಂಟಾಗಿ ವರ್ಕೌಟ್ ಮಾಡಿದ್ದೀನಿ ಅನ್ನೋ ಥರ ಮಾಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಹೇಳಿದ್ದೀನಿ ಫ್ಯಾಟ್ ಲಾಸ್ಗೂ ವೆಯ್ಟ್ ಲಾಸ್ಗೂ. ನನ್ನ ಗೋಲ್ ಫ್ಯಾಟ್ ಲಾಸ್ ಆಗಿತ್ತು. ನಾನು ಫ್ಯಾಟ್ ಲಾಸ್ನ ಅಚೀವ್ ಮಾಡಿದ್ದೀನಿ. ನಾನು ವೆಯ್ಟ್ ಲಾಸ್ ಮಾಡೋ ಅವಶ್ಯಕತೆಯೂ ಇಲ್ಲ, ನನಗೆ ಬೇಡವಾಗಿತ್ತು.
ಬಿಕಾಸ್ ನನ್ನ ಬಾಡಿ ಅದೇ ಥರ. ಆ್ಯಂಡ್ ದಿಸ್ ಇಸ್ ನಾಟ್ ಮೈ ಬೆಸ್ಟ್ ಬಾಡಿ ಅಂತ ಹೇಳ್ತಲ್ಲ, ನಾನು ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿದೆ ನಾನು ಏನಕ್ಕೆ ವರ್ಕ್ ಮಾಡ್ತಿದ್ದೀನಿ ಅಂತ. ಬಿಕಾಸ್ ನೆಕ್ಸ್ಟ್ ಇಯರ್ ನನ್ನ 30 years ಆಗುತ್ತೆ. ಸೊ 30 years ಆಗೋದ್ರಿಂದ ಐ ಥಾಟ್ ನನ್ನ ಬಾಡಿನ ಇನ್ನೂ ಚೆನ್ನಾಗಿ ರೆಡಿ ಮಾಡ್ಕೊಂಡು, ಸೊ 30+ yearsಗೆ ನನ್ನ ಬಾಡಿ ರೆಡಿ ಇರುತ್ತೆ. ಬಿಕಾಸ್ ನಮಗೆ 30 ಆದಮೇಲೆ ನಮ್ಮ ಬಾಡಿ 20s ಇರೋದಕ್ಕೂ 30s ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನನ್ನ ಬಾಡಿ ರೆಡಿ ಮಾಡ್ಕೊಳ್ಳೋಣ. ನಾನು ಈಗಲೇ 8 months, ಇನ್ನು 8 months 6 months ನಿಯರ್ಲಿ ಇದೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ವರ್ಕಿಂಗ್, ಗಿವ್ ಕನ್ಸಿಸ್ಟೆನ್ಸಿ. ಡೈಲಿ ತಿನ್ನಿ. ಈಗ ಡೈಲಿ ಹೋಗೋದ್ರಿಂದ, ಎಕ್ಸಾಮ್ ಬರೆಯೋದ್ರಿಂದ ಮಕ್ಕಳು ಉದರ ಆಗ್ತೀರಾ, ಹಂಗಾಗ್ತೀರಾ ಅಂತ ಹೇಳ್ತೀರಾ. ನೀವು ಅಷ್ಟು ಡೈಲಿ ತಿನ್ನೋದ್ರಿಂದ, ಕರೆಕ್ಟಾಗಿ ತಿನ್ನೋದ್ರಿಂದ ಬಾಡಿ ಕೂಡ ಅದೇ ಥರ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ. ವೀಕ್ಲಿ ಒನ್ಸ್ ಆರ್ ಮಂತ್ಲಿ ಒನ್ಸ್ ಚೀಟ್ ಮಾಡಿ ತಿನ್ನಿ, ನಿಮ್ಗೆ ಇಷ್ಟ ಬಂದಿದ್ದ, ಯಾರು ಬೇಡ ಅಂತ ಹೇಳಲ್ಲ. ಓಕೆ. ಆ್ಯಂಡ್ ತುಂಬ ಜನಕ್ಕೆ ಇದಿದೆ, ವೆಯ್ಟ್ ಲಾಸ್ಗೂ ಫ್ಯಾಟ್ ಲಾಸ್ಗೂ ಸ್ಕೇಲ್ ಕಡಿಮೆ ಟೆನ್ಷನ್ ತೊಗೊತೀರಾ, ಅದಕ್ಕೆ ಮತ್ತೆ ನಿಮ್ಮ ಬಾಡಿಯಲ್ಲಿ ಟೆನ್ಷನ್ ಇದಾದರೆ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸ್ಟ್ರೆಸ್ ಆದರೆ ಆಬ್ವಿಯಸ್ಲಿ ನಿಮ್ಮ ಬಾಡಿ ಚೇಂಜಸ್ ತೋರಿಸಲ್ಲ. ಸೊ ವೆಯ್ಟ್ ಲಾಸ್ಗಿಂತ ಫ್ಯಾಟ್ ಲಾಸ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಬಾಡಿ ಕಂಪೋಸಿಷನ್ನ ಚೇಂಜ್ ಮಾಡುತ್ತೆ, ನಿಮ್ಮ ಬಾಡಿಯಲ್ಲಿ ಶೇಪ್ ಕೊಡುತ್ತೆ, ಫೇಸಲ್ಲಿ ಆಗಲಿ ಕೈಯಲ್ಲಾಗಲಿ. ಸೊ ವರ್ಕ್ ಆನ್ ಇಟ್. ಅಟ್ಲೀಸ್ಟ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ, ಫ್ಯಾಟ್ ಲಾಸ್ ಇಂಪಾರ್ಟೆನ್ಸ್ ಗೊತ್ತಾಗಿದೆ ಅಂತ ಅಂದರೆ ಮಿಸ್ ಮಾಡಿದೆ ಎಸ್ ಅಂತ ಕಮೆಂಟ್ ಮಾಡಿ. ನೀವು ಕೂಡ ಫ್ಯಾಟ್ ಲಾಸ್ ಮಾಡಿ ಆ್ಯಂಡ್ ಖುಷಿಯಾಗಿರಿ. ಯಾವಾಗಲೂ ಶಾರ್ಟ್ ಟರ್ಮ್ ಸೊಲ್ಯೂಷನ್ನ ಉಟ್ಕೋಬೇಡಿ. ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಯಾವುದೇ ವಿಷಯದಲ್ಲಿ ಆಗಲಿ. ನಾವು ABCD ಕಲ್ತ ಮೇಲೇ ನಾವು 10th ಸ್ಟ್ಯಾಂಡರ್ಡ್ಗೆ ಹೋಗಿ ಎಕ್ಸಾಮ್ ಬರೆಯೋಕ್ಕಾಗಿತ್ತು, ಇಲ್ಲ ಅಂತಂದರೆ ಹಾಕ್ತಾ ಇರಲಿಲ್ಲ ಅಲ್ವಾ. ಸೊ ಸಿಂಪಲ್ ಥಿಂಗ್ಸ್ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಸ್ಕೇಲ್ ಮೇಲೆ ಡಿಪೆಂಡ್ ಆಗಬೇಡಿ. ಮೆಷರ್ಮೆಂಟ್ ನೋಡ್ಕೊಳ್ಳಿ, ನಿಮ್ಮ ಹಳೆ ಬಟ್ಟೆಗಳನ್ನ ಹಾಕೊಂಡು ನೋಡ್ಕೊಳ್ಳಿ. ಸೊ ನಿಮಗೆ ಖುಷಿ ಆಗುತ್ತೆ, ಇನ್ನೂ ಮೋಟಿವೇಟ್ ಆಗುತ್ತೆ. ಹಂಗಂತ ವೆಯ್ಟ್ ಲಾಸ್ ಒಂದು 15 kg ಮಾಡೋಕ್ಕೆ ನಿಮಗೆ ವರ್ಷಗಟ್ಟಲೆ ಏನು ಬೇಕಾಗಲ್ಲ. ಕರೆಕ್ಟಾಗಿ 6 ತಿಂಗಳು ನೀವು 15 kg 20 kgವರೆಗೂ ಇಳಿಸ್ಬೋದು ಕನ್ಸಿಸ್ಟೆನ್ಸಾಗಿ ಮಾಡಿದ್ರೆ ಆ್ಯಂಡ್ ಕರೆಕ್ಟಾಗಿ ಮಾಡಿದ್ರೆ. ನೀವು ಕ್ರ್ಯಾಶ್ ಡಯಟ್ಸ್ ಮಾಡಿದ್ರೂ ಕೂಡ 1 ತಿಂಗಳು 2 ತಿಂಗಳಿಗೆ ಇಳಿದು 3ನೇ ತಿಂಗಳಿಗೆ ದಪ್ಪ ಆಗ್ತೀರಾ. ಇಲ್ಲ ನಿಮ್ಮ ಬಾಡಿಲಿ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ಮಸಲ್ ಲೂಸ್ ಆಗೋದು, ಚೆಸ್ಟ್ ಕೆಳಗಡೆ ಹೋಗ್ಬಿಡೋದು, ಹೊಟ್ಟೆ ಜಗ್ದಂಗೆ ಆಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ಆ ಥರ ಮಾಡ್ಕೋಬೇಡಿ. ನಿಮ್ಮ ಹೊಟ್ಟೆ ಜಗ್ಗಿರೋ ಹೊಟ್ಟೆ ನೀಟಾಗಿ ಫ್ಲಾಟಾಗಿ ಕಾಣಿಸ್ಬೇಕಂದ್ರೆ ಫ್ಯಾಟ್ ಲಾಸೇ ಮಾಡಬೇಕು ನೀವು. ಕ್ಲಿಯರ್? ಸೊ ಇದು ನನ್ನ ಕಡೆಯಿಂದ ನಿಮಗೆ ಟಿಪ್ಸ್. ನನ್ನ ಜರ್ನಿ ಹೀಗಾಗಿತ್ತು. ಇದಕ್ಕಿಂತ ಸೂಪರಾಗಿ ಮಾಡಿಬಿಟ್ಟು ಬಾಡಿನ ನಾನು ತೋರಿಸ್ತೆ ನಿಮಗೆ. ಆ್ಯಂಡ್ ನೀವು ಕೂಡ ಸ್ಟಾರ್ಟ್ ಮಾಡಿ. ವರ್ಷ ಮುಗಿಯೋಕೆ ಬರ್ತದೆ. ಗಿವ್ ಯು 100%. ಹಬ್ಬ ಬರ್ತದೆ, ಚೆನ್ನಾಗಿ ತಿನ್ಬಿಡೋಣ ಅಲ್ಲ, ತಿನ್ನೋ ಜೊತೆಗೆ ವರ್ಕೌಟ್ ಮಾಡಿ ಕರಗಿಸಿ. ಒಂದಿನ ತಿನ್ನಿ, ಒಂದು ಮೀಲ್ ತಿನ್ನಿ, ಮಧ್ಯಾಹ್ನ ಆರಾಮಾಗಿರಿ. ಓಕೆ. ಇನ್ನೂ ಏನಾದರೂ ಟಾಪಿಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಅಂದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಅನದರ್ ವಿಡಿಯೋ. ಬಾಯ್.